गुरुर्देवो महेश्वरः गुरुसाक्षात् परं ब्रह्म तस्मै श्री गुरुवे नमः. ಥ್ಯಾಂಕ್ ಯು. ಚೆನ್ನಾಗಿ ಸರಸ್ವತಿ ನಮಸ್ತುಭ್ಯಂ ಅದನ್ನು ಹೇಳಿದ್ರು ಚೆನ್ನಾಗಿತ್ತು. ಸಾರಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಧನ್ಯವಾದ. ಎಲ್ಲರೂ ಕೂಡ ಒಂದ್ಸರಿ ಹೇಳ್ಕೊಳ್ಳಿ ಸ್ಟಾರ್ಟಿಂಗ್ ಪ್ರೇಯರ್ ಅನ್ನ. ಇವತ್ತು ಗುರುವಾರ ಆಗಿರೋದ್ರಿಂದ ಮೂಕ ಪಂಚಾಯತಿ ಇರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಮೊದಲನೇ ಕ್ಲಾಸ್ ಬಂದು ಸೋಮವಾರ ಅವತ್ತಿನ ದಿನ ಸುಂದರ ಕಂಡ ಇರುತ್ತೆ, ಮಂಗಳವಾರ ದುರ್ಗಾ ಸಪ್ತಶಕ್ತಿ ಇರುತ್ತೆ, ಬುಧವಾರ ಶ್ರೀ ಭಗವದ್ಗೀತೆ ಇರುತ್ತೆ, ಗುರುವಾರ ಮೂಕ ಪಂಚಾಯತಿ ಇರುತ್ತೆ, ಶುಕ್ರವಾರ ನಾರಾಯಣಿಯಂ ಇರುತ್ತೆ. ಆ ದಿನಕ್ಕೆ ಆ ದಿನದಲ್ಲಿ ಯಾವ ಒಂದು ಸ್ತೋತ್ರ ಸಂಬಂಧಪಟ್ಟಿರುತ್ತೆ ಅದ್ರದ್ದು ಮಾತ್ರನೇ ಇರುತ್ತೆ, ಬೇರೆ ಅದು ಇದು ಮಿಕ್ಸ್ ಆಗೋದಿಲ್ಲ, ಯಾರಿಗೂ ಕೂಡ ಕನ್ಫ್ಯೂಷನ್ ಕೂಡ ಆಗೋದಿಲ್ಲ. ಇವತ್ತು ಮೊದಲನೇ ತರಗತಿ ಆಗಿರೋದ್ರಿಂದ ಮೂಕ ಪಂಚಾಯತಿ ನಾವು ಶುರುನಲ್ಲೇನೆ ಮೂಕ ಪಂಚಾಯತಿದು ಸ್ತೋತ್ರಗಳನ್ನ ತಗೊಂಡಾಗ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರೋದೇ ಇಲ್ಲ. ಫಸ್ಟ್ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಹೇಗೆ ಬಂತು, ಯಾವ ರೀತಿ, ಈಗ 5 ಶತಕಗಳಿದಾವೆ ಅದ್ ಅಂದ್ರೆ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಾವು ಮುಂದಿನ ವಾರದಿಂದ ಸ್ತೋತ್ರಗಳನ್ನ ನಾವು ಅಭ್ಯಾಸ ಮಾಡೋಣ. ಅದಕ್ಕೂ ಮೊದಲು ಮೂಕ ಪಂಚಾಯತಿ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಯಾರಿಗಾದ್ರೂ ಗೊತ್ತಿದ್ಯಾ ಮೂಕ ಪಂಚಾಯತಿ ಅಂದ್ರೆ ಏನು ಅಂತ? ಓಕೆ, ಗೊತ್ತಿಲ್ಲ, ಅದು ತೊಂದ್ರೆ ಇಲ್ಲ, ತಿಳ್ಕೊಳ್ಳೋಣ. ಹೇಳಿ ಮಂಜುಳಾ ಅವರೇ. ಮ್ಯಾಮ್ ಅದು ಒಂದು ಕವಿ ಬರ್ದಿರೋದು ಅಂತ ಅಷ್ಟ್ ಮಾತ್ರ ಗೊತ್ತು ಮ್ಯಾಮ್. ಸರಿ, ಈಗ ತಿಳ್ಕೊಳ್ಳೋಣ. ಯಾಕಂದ್ರೆ ತಿಳ್ಕೊಳ್ಳೋಂತ ತುಂಬಾನೇ ಇದೆ, ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಭಗವಂತನ ಬಗ್ಗೆ ನಾವು ಸಾಸಿವೆ ಕಾಳಷ್ಟು ಇನ್ನೂ ತಿಳ್ಕೊಂಡಿಲ್ಲ, ತಿಳ್ಕೊಂತ ಹೋಗ್ತಾ ಇರೋಣ. ಮೂಕ ಪಂಚಾಯತಿಯಲ್ಲಿ ಮೊದಲು ನಿಮ್ PDF ಬಂದಿದೆ, ಯಾವುದು ಆರ್ಯಶತಕ, ಅದು ಮಾತ್ರ ಬಂದಿದೆ. 100 ನೀವೆಲ್ಲ ಅನ್ಕೊಂಡಿದ್ರೆ ಬರೀ 100 ಶ್ಲೋಕನ, 100 ಶ್ಲೋಕಕ್ಕೆ ಮೇಡಮ್ ಇಷ್ಟು ದಿನ ಹೇಳಿದಾರ, ಒಂದೊಂದು ದಿನ ತಗೋತಾ ಇದಾರ ಅಂತ ಅನ್ಕೊಂಡ್ರಿ. ಬಟ್ ಅಂದ್ರೆ ಅದು ಆರ್ಯಶತಕ ಒಂದೇ ಇಲ್ಲ, ಇದಕ್ಕೆ 5 ಶತಕಗಳಿದಾವೆ. ಮೊದಲನೇದು ಆರ್ಯಶತಕ, ನಿಮ್ಗೆ PDF ರೆಡಿಯಾಗಿ ಕೊಟ್ಟಿದೀವಿ. 2ನೇ ಶತಕ, 3ನೇ ಶತಕ, 4ನೇ ಶತಕ, 5ನೇ ಶತಕ ನಾವಿನ್ನು ನಿಮ್ಗೆ PDF ಅನ್ನ ಶೇರ್ ಮಾಡಿಲ್ಲ, ಶೇರ್ ಮಾಡ್ತೀವಿ ಸದ್ಯದಲ್ಲೇ. 2ನೇ ಶತಕ ಬಂದು ಪಾದರವಿಂದ, 3ನೇ ಶತಕ ಬಂದು ಸ್ತುತಿ, 4ನೇದು ಕಟಾಕ್ಷ ಶತಕ, 5ನೇದು ಬಂದು ಮಂದಸ್ಮಿತ ಶತಕ ಅಂತ. ಇದು ಟೋಟಲ್ ಆಗಿ 500 ಶ್ಲೋಕ ಬರುತ್ತೆ ನಮ್ಗಿಲ್ಲಿ. ಅವನ್ನೆಲ್ಲ ಕೂಡ ನಾವು ಮುಂದಿನ ದಿನದಲ್ಲಿ ನೋಡ್ತಾ ಹೋಗೋಣ. ಮೂಕ ಪಂಚಾಯತಿ ಅಂತಂದ್ರೆ ಒಂದು ತುಂಬಾ ಅದ್ಭುತವಾಗಿರುವಂತ ಒಂದು ಗ್ರಂಥ ಅಂತ ಹೇಳೋದ್ರಲ್ಲಿ ಇದು ತಪ್ಪಾಗಲ್ಲ. ತುಂಬಾನೇ ಚೆನ್ನಾಗಿದೆ. ಇದನ್ನ ಕೇಳಿರೋರು, ಹೇಳಿರೋರು ಇದ್ರೊಂದು 2-3 ಜನ ಇದಾರೆ. ಲಾಸ್ಟ್ ನಾವೊಂದು 50 ಶ್ಲೋಕ ತಗೊಂಡಿದ್ದೆ, ಅವಾಗ ಅವರು ತುಂಬಾನೇ ಇಷ್ಟಪಟ್ರು. ಅದೇ ರೀತಿಯಾಗಿ ತುಂಬಾ ಅದ್ಭುತವಾಗಿರುವಂತ ಗ್ರಂಥ ಯಾವ್ದು ಮೂಕ ಪಂಚಾಶತಿ. ಈ ಹೇಗ್ ಬಂತು ಅಂದ್ರೆ, ಈ ಕತೆ ಹೇಗ್ ಬಂತು ಅಂತ ನೋಡೋದಾದ್ರೆ ಅದನ್ನ ಕೇಳ್ತಾ ಇದ್ರೆ ತುಂಬಾನೇ ಒಂದು ಅದ್ಭುತ, ಒಂದು ರೋಮಾಂಚನನೇ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಇದೊಂದು ಮೂಕ ಪಂಚಾಯತಿಯ ವಿವರಣೆ ಆಗಿರ್ಬೋದು, ಕತೆ ಆಗಿರ್ಬೋದು, ಗ್ರಂಥ ಆಗಿರ್ಬೋದು, ಆ ಸ್ತೋತ್ರ ಆಗಿರ್ಬೋದು, ಈ 5 ಶತಕಗಳಾಗಿರ್ಬೋದು, ಯಾವ್ದು ಆರ್ಯಶತಕ ಆಗಿರ್ಬೋದು, ಪಾದರವಿಂದ ಶತಕ ಆಗಿರ್ಬೋದು, ಸ್ತುತಿ ಶತಕ ಆಗಿರ್ಬೋದು, ಕಟಾಕ್ಷ ಶತಕ ಆಗಿರ್ಬೋದು, ಮಂದಸ್ಮಿತ ಶತಕ ಆಗಿರ್ಬೋದು, ಎಲ್ಲಾನು ಕೂಡ ತುಂಬಾ ಅದ್ಭುತವಾಗಿ ಇರುವಂತದ್ದು. ಒಂದು ಕ್ರಮಬದ್ಧವಾಗಿ ಮಾಡಿದ್ದಾರೆ ಇದನ್ನ, ಎಲ್ಲೂ ಕೂಡ ತಪ್ಪು ಮಾಡದಾಗೆ ಒಂದು ಕ್ರಮ, ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡಿದ್ದಾರೆ. ಅದನ್ನ ಹೇಳ್ತಾ ಹೋಗ್ತೀನಿ. ಇನ್ನ ಈ ಒಂದು ಕತೆ ಗ್ರಂಥನೇ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇನ್ನ ಮೂಕ ಪಂಚಾಯತಿ ಶ್ಲೋಕಗಳು ಇನ್ನೆಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನೆಷ್ಟು ಮಧುರವಾಗಿದೆ ಅನ್ನೋದನ್ನ ನಾವು ಅಂದ್ರೆ ಇಮೇಜ್ ಮಾಡ್ಕೋಬೇಕು, ಊಹಿಸ್ಕೋಬೇಕು, ಇನ್ ಯಾವ ರೀತಿ ಇರ್ಬೋದು ಅಂತ. ಬಟ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಮೂಕ ಪಂಚಾಯತಿ ಅಂದ್ರೆ. ನೀವು ಕೂಡ ಶ್ಲೋಕಗಳನ್ನ ಹೇಳುವಾಗ ನಿಮ್ಗೂ ಇಷ್ಟನೇ ಆಗುತ್ತೆ. ಇದ್ರಲ್ಲಿ ಅಮೋಘ ಶಕ್ತಿನೇ ಇದೆ ಇದ್ರಲ್ಲಿ. ಇದು ತುಂಬಾ ಶಕ್ತಿ ಇರುವಂತಹ ಒಂದು ಗ್ರಂಥ ಇದು. ನೋಡೋಣ ಇದು ಯಾವ ರೀತಿ ಕ್ರಮಬದ್ಧವಾಗಿ ಮೂಕ ಪಂಚಾಯತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇದು ಆದಿಶಂಕರಾಚಾರ್ಯ ಅವರ ನಂತರ ಕಾಂಚಿ ಪೀಠದಲ್ಲಿ ಜಗದ್ಗುರು ಪರಂಪರೆಯಲ್ಲಿ ಮೊಟ್ಟ ಮೊದಲ ಪೀಠಾಧಿಪತಿಯಾಗಿ ಬಂದವರು ಯಾರು ಅಂತಂದ್ರೆ ಮಾರ್ತಾಂಡ ವಿದ್ಯಾ ಗಣೇಂದ್ರ ಸ್ವಾಮಿಗಳು ಅಂತ.
ಮೊಟ್ಟ ಮೊದಲಿಗೆ ಅಂದ್ರೆ ಆದಿಶಂಕರಾಚಾರ್ಯರ ನಂತರ ಬಂದಂತಹ ಮೊಟ್ಟ ಮೊದಲ ಪೀಠಾಧಿಪತಿಯಾಗಿ ಅಂದ್ರೆ ಕಾಂಚಿ ಪೀಠಾಧಿಪತಿಯಾಗಿ ಬಂದವರು ಯಾರು? ಮಾರ್ತಾಂಡ ವಿದ್ಯಾ ಗಣೇಂದ್ರ ಸ್ವಾಮಿಗಳು ಅಂತ. ಅವರ ಒಂದು ದೀಕ್ಷೆಯಿಂದ, ಯಾರು ಮೂಕ ಕವಿ ಅಂತ, ಅವರ ಒಂದು ಮಂತ್ರ ದೀಕ್ಷೆಯಿಂದ ಮೂಕ ಕವಿ ಶಂಕರೇಂದ್ರ ಅವರು ಯಾವಾಗ್ಲೂ ಕೂಡ ಅವ್ರ ಮೈಂಡ್ ಅಲ್ಲಿ, ಅಂದ್ರೆ ಅವ್ರಿಗೆ ಮೂಕ ಕವಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಮಾತು ಬರ್ತಾ ಇಲ್ಲ ಅಂತ, ಅದ್ರಲ್ಲೇ ಎಂಟ್ರಿ ಇದೆ. ಈಗ ಶ್ರೀ ಮೂಕ ಕವಿ ಶಂಕರೇಂದ್ರ ಸರಸ್ವತಿ ಅಂತ. ಮೂಕ ಕವಿ ಅಂತ ಅಂದ್ಮೇಲೆ ಅವ್ರಿಗೆ ಮಾತು ಬರೋದಿಲ್ಲ ಅನ್ನೋದು ನಮ್ಗಲ್ಲಿ ಸ್ಪಷ್ಟವಾಗಿ ಆ ಹೆಸರಿನಲ್ಲೇ ಗೊತ್ತಾಗುತ್ತೆ. ಅವ್ರು ಒಂದು ಮಂತ್ರ ದೀಕ್ಷೆಯನ್ನ ಮಾಡಿರ್ತಾರೆ. ಯಾರು? ಮಾರ್ತಾಂಡ ವಿದ್ಯಾ ಗಣೇಂದ್ರ ಸ್ವಾಮಿಗಳು ಮಂತ್ರ ದೀಕ್ಷೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಅವರು ಹೇಳ್ಕೊಟ್ಟಿರ್ತಾರೆ. ಆ ಮಂತ್ರವನ್ನ ಅವರ ಮೈಂಡ್ ನಲ್ಲಿ, ಅವ್ರ ಮನಸ್ಸಿನಲ್ಲಿ ಹೇಳ್ಕೊತಾ ಇರ್ತಾರೆ. ಜಪನು ಕೂಡ ಮಾಡ್ತಾ ಇರ್ತಾರೆ. ಆ ಜಪ ಮಾಡುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮೊದ್ಲು ಆ ಕಾಂಚಿ ದೇವಸ್ಥಾನದಲ್ಲಿ ಇವ್ರು ಮಾತು ಬರ್ತಿರಲ್ವಲ್ಲ, ಅದರಿಂದ ಒಂದು ಕಾಮಾಕ್ಷಿ ದೇವಿ ದೇವಸ್ಥಾನದಲ್ಲಿ ಒಂದು ಸೇವಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಯಾರು? ಮೂಕ ಕವಿ ಶಂಕರೇಂದ್ರ ಸರಸ್ವತಿ ಅವರು. ಎಲ್ಲಾ ಒಂದು ಸೇವೆಗಳು, ದೇವಸ್ಥಾನಕ್ಕೆ ಏನೇನ್ ಬೇಕು ಏನೇನ್ ಬೇಡ ಎಲ್ಲಾ ಸೇವೆಗಳನ್ನ ಅವರೇ ಮಾಡ್ತಾ ಇರ್ತಾರೆ. ಅಮ್ಮನವರ ಒಂದು ಸೇವೆ ಆಗಿರ್ಬೋದು, ತುಂಬಾ ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡು ಅಲ್ಲಿ ಅಮ್ಮನವರ ಮುಂದೆನೆ ಒಂದು ಅವ್ರು ಕೊಟ್ಟಂತಹ ದೀಕ್ಷೆ ಅಂದ್ರೆ ದೀಕ್ಷೆಯ ಮಂತ್ರವನ್ನ ಅಮ್ಮನವರ ಎದುರುಗಡೆ ಯಾವಾಗ್ಲೂ ಜಪ ಮಾಡ್ತಾನೆ ಇರ್ತಾ ಇದ್ದಾರೆ. ನಾವು ಅದೇ ಕೆಲಸ, ಬೇರೆ ಏನಾದ್ರೂ ಕೆಲಸ ಆದ್ರೆ ಮತ್ತೊಂದು, ಎಲ್ಲಾ ಕೆಲಸ ಮುಗಿದ ಮೇಲೆ ಅಮ್ಮನವರ ಸೇವೆಗೆ ಅಂತ ನಿರತರಾಗಿರುವಂತಹ ಮೂಕ ಕವಿ ಶಂಕರೇಂದ್ರ ಸ್ವಾಮಿಗಳು ಒಂದು ಜಪ ಅಂದ್ರೆ ಅವರು ದೀಕ್ಷೆಯನ್ನ ಕೊಟ್ಟಿದ್ರಲ್ಲ, ಆ ಮಂತ್ರ ಜಪವನ್ನ ದೇವಿಯ ಮುಂದೆ ಯಾವಾಗ್ಲೂ ಕೂಡ ಜಪನ ಮಾಡ್ತಾನೆ ಇರ್ತಾರೆ. ದೇವಿಗೆ ಅದನ್ನ ನೋಡಿ ಅವ್ರಿಗೆ ಅಂದ್ರೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗ್ದಿರ ಅವರು ಜಪ ಮಾಡುವಂತ ಸಮಯದಲ್ಲೇ ಪ್ರತ್ಯಕ್ಷ ಆಗ್ತಾರೆ. ಯಾರಿಗೆ? ಶಂಕರೇಂದ್ರ ಸ್ವಾಮಿಗಳು ಅಂದ್ರೆ ಮೂಕ ಕವಿ. ಅವ್ರಿಗೆ ಮಾತು ಬರಲ್ಲ ಮೂಕ ಕವಿಗೆ. ಅವರ ಎದುರುಗಡೆ ಅದು ಪ್ರತ್ಯಕ್ಷವಾಗಿ ದರ್ಶನವನ್ನ ಕೊಡ್ತಾರೆ. ದರ್ಶನವನ್ನ ಕೊಟ್ಟಾಗ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಶಂಕರಾಚಾರ್ಯರಿಗೆ. ಕೈಯನ್ನು ಮುಗಿದು ಅವ್ರ ತಲೆಯನ್ನ ಬಗ್ಸಿ ಕಣ್ಣನ್ನ ಮುಚ್ಕೊಂಡು ಅವರು ಸುಮ್ನೆ ಧ್ಯಾನವನ್ನ ಮಾಡ್ತಾನೆ ಇದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಅವಾಗ ಅವರು ಅಮ್ಮನವರು ಕರೀತಾರಂತೆ. ಕರೆದಾಗ ಅವರು ಹೋದಾಗ ಅವರು ಎಲೆ ಅಡಿಕೆ ಅಂದ್ರೆ ತಾಂಬೂಲ ಹಾಕೊಂಡಿರ್ತಾರಲ್ಲ ಅಮ್ಮನವರು, ಆ ತಾಂಬೂಲ ಅಗಿತಾ ಇರುವಂತಹ ತಾಂಬೂಲದ ಒಂದು ತುಂಡು ಅಂದ್ರೆ ಉಂಡೆಯನ್ನ ಸ್ವಲ್ಪ ಅವರಿಗೆ ಕೊಡ್ತಾರಂತೆ. ಅದನ್ನ ಪ್ರಸಾದದ ರೀತಿಯಲ್ಲಿ ಇವರು ಮೂಕ ಕವಿಯವರು ಬಾಯಿಗೆ ಹಾಕೊಂಡಂತ ಸಂದರ್ಭದಲ್ಲಿ ಅವರಿಗೆ ತಟ್ಟಂತ ತಕ್ಷಣನೇ ಮಾತು ಬರೋದಕ್ಕೆ ಶುರುವಾಗುತ್ತೆ. ಮಾತು ಬಂದಂತಹ ಸಮಯದಲ್ಲಿ ಅವರು ಆಡೋದು ಯಾವುದು ಅಂತ ಹೇಳಿದಾಗ ಈ ಮೂಕ ಪಂಚತಿ ವಿವರಣೆಯನ್ನ ಅವರು ಮೂಕ ಪಂಚತಿಯ ಒಂದು ಸ್ತೋತ್ರವನ್ನ ಪಾರಾಯಣ ಮಾಡೋದಕ್ಕೆ ಅವರು ಶುರು ಮಾಡ್ತಾರೆ. ಅದು ಈ ಮೂಕ ಪಂಚತಿಯಿಂದನೇ ಅವ್ರ ಮಾತಿನ ಒಂದು ಪ್ರಾರಂಭ ಆಗುವಂಥದ್ದು. ಈ ಒಂದು ತಾಂಬೂಲ ಬಂದು ನಮ್ಗೆ ಯಾವುದು ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ತಾಂಬೂಲ ಪೂರಿತ ಮುಖಿ ದಾಡಿಮಿ ಕುಸುಮ ಪ್ರಭಾ ಅಲ್ವಾ. ಆ ರೀತಿಯಾಗಿ ನಾನು ಇದು ಮೀನಿಂಗ್ ಅಲ್ಲೂ ಕೂಡ ಹೇಳಿದ್ದೆ. ತಾಂಬೂಲ ಅದು ಈ ರೀತಿಯಾಗಿ ಮುಖ ಪಂಚತಿಯಲ್ಲಿ ಈ ರೀತಿಯಾಗಿ ಬಂದಿತ್ತು ಅಂತ. ಈ ಒಂದು ಪ್ರಸಾದ ಮೊದಲಿಗೆ ದೊರಕಿದ್ದು ಅಂದ್ರೆ ಅಮ್ಮನವರ ಎಲೆ ಅಂದ್ರೆ ತಾಂಬೂಲದ ಪ್ರಸಾದ ಮೊದಲು ದೊರಕಿದ್ದು ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಮತ್ತೆ ವಿಷ್ಣುವಿಗೆ, ಗಣೇಶನಿಗೆ, ಆ ರೀತಿಯಾಗಿ ಇದ್ದವ್ರಿಗೆ ಮಾತ್ರ ಅಮ್ಮನವರ ಒಂದು ತಾಂಬೂಲದ ಒಂದು ಪ್ರಸಾದವಾಗಿ ಸಿಕ್ಕಿರುವಂತದ್ದು. ಅಂದ್ರೆ ಅವರು ಜಯಿಸಿಕೊಂಡು ಯಾವ್ದಾದ್ರು ಒಂದು ಯುದ್ಧದಲ್ಲಿ ಜಯಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಅಮ್ಮನವ್ರಿಗೆ ತುಂಬಾ ಖುಷಿಯಾದಂತ ಸಂದರ್ಭದಲ್ಲಿ ಆ ತಾಂಬೂಲದ ಉಂಡೆಯನ್ನು ಅಮ್ಮನವರು ಹಾಕೊಂಡಿರುವಂತಹ ತಾಂಬೂಲದ ಉಂಡೆ ಅಂದ್ರೆ ಪ್ರಸಾದದ ರೀತಿಯಾಗಿ ಅವ್ರಿಗೆ ಹಂಚ್ತಾ ಇದ್ರಂತೆ. ಅವ್ರ ಪ್ರಸಾದ ರೀತಿಯಲ್ಲಿ ಸ್ವೀಕರಿಸ್ತಿದ್ರಂತೆ. ಅವರ ನಂತರ ಆ ಒಂದು ಅಮ್ಮನವರ ತಾಂಬೂಲ ಪ್ರಸಾದವನ್ನ ಸ್ವೀಕರಿಸಿರುವಂತಹ ಮೊದಲ ವ್ಯಕ್ತಿ ಅಂದ್ರೆ ಶ್ರೀ ಮೂಕ ಕವಿ ಶಂಕರೇಂದ್ರ ಸರಸ್ವತಿಯವರು. ಅರ್ಥ ಆಯ್ತಲ್ವಾ? ಅದಾದ ನಂತರ ತಾಂಬೂಲದ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಅವರು ಸ್ತೋತ್ರವನ್ನ ಅಂದ್ರೆ ಈ ಗ್ರಂಥವನ್ನ ಪಾರಾಯಣ ಮಾಡ್ತಾರೆ. ಯಾವುದು? ಮೂಕ ಪಂಚತಿಯ ಒಂದು ಗ್ರಂಥವನ್ನ ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಅವ್ರಿಗೆ ಮಾತು ಬಂತು. ಅಮ್ಮನವರ ತಾಂಬೂಲ ತಿಂದಿದ ತಕ್ಷಣ ಅವ್ರಿಗೆ ಮಾತು ಬಂದಿದ ತಕ್ಷಣ ಮೂಕ ಪಂಚತಿಯನ್ನ ಅವರು ಸ್ತೋತ್ರವನ್ನ ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಮೂಕ ಕವಿ ಶಂಕರೇಂದ್ರ ಸರಸ್ವತಿಯವರು ಯಾರ ಸ್ವರೂಪ ಅನ್ನೋದಾದ್ರೆ ಇಲ್ಲಿ ನಾವು ನೋಡ್ಬೇಕು. ಮೂಕ ಕವಿ ಶಿವಸ್ವರೂಪರಾದ ದೂರ್ವಾಸರ ರೂಪನೇ ಅಂತ ನಾವಿಲ್ಲಿ ತಿಳ್ಕೊಬೇಕು. ಅಂದ್ರೆ ದುರ್ವಾಸರ ಒಂದು ರೂಪ ಅಂತ. ಯಾಕಂದ್ರೆ ಯಾವಾಗಿದ್ರು ಕೂಡ ಶಿವಾಯ ಗುರುವೇ ನಮಃ ಅಂತಾನೆ ನಾವು ಸ್ತೋತ್ರ ಮಾಡುವಂತದ್ದು. ಅದರಿಂದ ಶಿವಾಯ ಗುರುವೇ ನಮಃ ಅಂತ ಹೇಳ್ಬಿಟ್ಟು ನಾವು ಶಿವನಿಗೆ ನಮಸ್ಕಾರವನ್ನ ಮಾಡ್ಬೇಕು. ಶಿವಸ್ವರೂಪರಾದ ದುರ್ವಾಸರು ಅಲ್ವಾ, ದುರ್ವಾಸರ ರೂಪವೇ ಇಲ್ಲಿ ಶಂಕರೇಂದ್ರ ಸರಸ್ವತಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅದಕ್ಕೆ ನಾವು ಯಾವಾಗಿದ್ರು ಕೂಡ ನಮ್ಗೆ ಗುರು ಯಾರು? ಶಿವನೇ ಆಗಿರ್ತಾನೆ.
ಶಿವಾಯ ಗುರುವೇ ನಮಃ ಅಂತೇಳಿ ಶಿವನನ್ನ ಮೊದಲು ನಾವು ಪ್ರಾರ್ಥನೆ ಮಾಡಿ ಅದಾದ ನಂತರ ಈ ಒಂದು ಕಾಮಾಕ್ಷಿಯ ಸ್ತೋತ್ರವನ್ನ ಶುರು ಮಾಡುವಂಥದ್ದು. ಈ ಒಂದು ದಿವ್ಯವಾದ ಕಾಮಾಕ್ಷಿ ಸ್ತವದಲ್ಲಿ ಹೇಗ್ ಬಂದಿದೆ ಅಂದ್ರೆ ಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್, ಅಲ್ಲಿ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಆತರ ಆಗಿ ಅವ್ರು ಮಾಡಿಲ್ಲ. ಕ್ರಮಬದ್ಧವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅವರೇ ಹೇಳ್ತಾರೆ ಮುಂದೆಗಡೆ ಯಾವ ರೀತಿಯಾಗಿ ತಗೊಂಡಿದ್ದಾರೆ ಮುಖ ಪಂಚತಿನ ಅಂದ್ರೆ ಕ್ರಮಬದ್ಧವಾಗಿ ಮಂತ್ರದ ಒಂದು ಮೂಲಕವಾಗಿ ಅವರು ತಗೊಂಡಿರುವಂತದ್ದು. ಆರ್ಯ ಶತಕದಲ್ಲಿ ಕೊನೆಯ ಒಂದು ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ ಯಾವ ರೀತಿ ಬಂದಿದೆ, ಇದ್ರಲ್ಲಿ ಏನಿದೆ ಅಂತ. ಅಂದ್ರೆ ಆ ಕೊನೆಯ ಒಂದು ಶ್ಲೋಕ ಯಾವುದು, ಮುಖ ಪಂಚತಿಯ ಮೊದಲನೆಯ ಶತಕ ಆರ್ಯ ಶತಕದಲ್ಲಿ ಕೊನೆಯ 100ನೇ ಶ್ಲೋಕದಲ್ಲಿ ಯಾವ್ಯಾವ ಅಂಶಗಳು ಈ ಒಂದು 5 ಶತಕಗಳಲ್ಲಿ ಇವೆ ಅನ್ನೋ ಒಂದು ಉದಾಹರಣೆ ಆರ್ಯ ಶತಕದ ಕೊನೆಯ ಶ್ಲೋಕ ಅಂದ್ರೆ 100ನೇ ಶ್ಲೋಕದಲ್ಲಿ ವಿವರಣೆ ಪೂರ್ತಿಯಾಗಿ ಅದನ್ನ ಓದಿದಾಗ ಪೂರ್ತಿಯಾಗಿ ಗ್ರಹಿಸ್ಕೊಂಡಾಗ ಅರ್ಥ ಆಗುತ್ತೆ. ಅದರಲ್ಲಿ ಈ 5 ಶತಕಗಳು ಕೂಡ ಅಂಶಗಳು ಕೂಡ ಅದರಲ್ಲಿ ಅಡಕೊಂಡಿದೆ. 5 ಅಂಶಗಳು ಕೂಡ ಅದರಲ್ಲೇ ಇದೆ ಅಂತಾನು ಕೂಡ ನಮ್ಗೆ ಶಂಕರಾಚಾರ್ಯ ಅಂದ್ರೆ ಯಾರು ಶಂಕರೇಂದ್ರ ಸರಸ್ವತಿ ಅವರು ನಮ್ಗೆ ಇಲ್ಲಿ ಕೊಡ್ತಾರೆ. ಆರ್ಯ ಅಂತ ಯಾಕೆ ಬಂದಿದೆ ಅಂದ್ರೆ ಆರ್ಯವನ್ನ ಮನಸ್ಸಿನಲ್ಲಿ ಶ್ರೇಷ್ಠವಾಗಿ ವಿವಿಧವಾಗಿ ಭಾವನೆ ಮತ್ತೆ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿನಲ್ಲಿ ಪೂಜಿಸ್ತಾ ಇದ್ದೀನಿ. ಇಲ್ಲಿ ಇವ್ರು ಯಾರು ಹೇಳ್ತಾರ ಇದನ್ನೆಲ್ಲಾನು ಕೂಡ ಮೂಕ ಕವಿ ಶಂಕರೇಂದ್ರ ಸರಸ್ವತಿ ಅವರು ಇವನ್ನೆಲ್ಲ ನಾನು ಏನೇನ್ ಹೇಳ್ತಾ ಇದ್ದೀನಿ ಅವೆಲ್ಲಾನು ಕೂಡ ಅವರೇ ಹೇಳ್ತಾ ಇರುವಂತದ್ದು. ಇಲ್ಲಿ ನಾವು ಇಲ್ಲಿ ಹೇಳ್ತಾ ಇರುವಂತದ್ದಲ್ಲ, ಅವರು ಇದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರಲ್ಲಿ ಏನಿದೆ ಅನ್ನೋದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಭಕ್ತಿಯಿಂದ ಮನಸ್ಸಿನಲ್ಲಿ ಪೂಜೆ ಮಾಡ್ತಾ ಇದೀನಿ. ಅಮ್ಮನವರ ತತ್ವವನ್ನು ಅನೇಕ ರೀತಿಯಾಗಿ ವರ್ಣನೆ ಮತ್ತೆ ಭಾವನೆ ಮಾಡಿದೀನಿ. ಆರ್ಯವನ್ನ ಧ್ಯಾನ ಮಾಡಿದೀನಿ ಮತ್ತೆ ಮಾಡ್ತಾನೆ ಇದೀನಿ ಕೂಡ ಅಂತ. ಆರ್ಯ ಅಂತಂದ್ರೆ ಅಮ್ಮನವರ ಒಂದು ಹೆಸರು, ಅದಕ್ಕೆ ಅವರನ್ನ ಆರ್ಯ ಅಂತ ಇಲ್ಲಿ ಕರೆದಿರೋಂಥದ್ದು. ಅದಕ್ಕೆ ಆರ್ಯ ಶತಕ ಮೊದಲನೇದು ಆರ್ಯ ಶತಕ ಅಂತ ಅವ್ರು ಕೊಟ್ಟರು. ಅದಕ್ಕೆ ಅವರು ಅಮ್ಮನವರನ್ನ ಆರ್ಯ ಅಂತ ಕರೀತಾ ಇದ್ದಾರೆ. ಆರ್ಯ ಶತಕದಲ್ಲಿ ಅಮ್ಮನನ್ನು ವಿವಿಧವಾಗಿ ವರ್ಣನೆ ಮಾಡಿದ್ದಾರೆ. ಅದು ಪೂರ್ತಿಯಾಗಿ ವಿವರಣೆ ಕೊಡ್ತಾ ಹೋದ್ರೆ ಒಂದೊಂದು ಶ್ಲೋಕಿಗೆ ಎಷ್ಟೊಂದು ಟೈಮ್ ಹಿಡಿದ್ಬಿಡುತ್ತೆ. ನಾನು ಅಲ್ಲಿ ಲೈಟ್ ಆಗಿ ಒಂದ್ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಅಷ್ಟೇ. ಆರ್ಯ ಶತಕದಲ್ಲಿ ಅಮ್ಮನವರನ್ನು ವಿವಿಧವಾಗಿ ವರ್ಣನೆ, ತುಂಬಾ ರೀತಿಯಾಗಿ ವರ್ಣನೆಯನ್ನ ಮಾಡಿದ್ರೆ ಆ 100 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಯಾವುದು ಆರ್ಯ ಶತಕವನ್ನ ವರ್ಣನೆ ಮಾಡ್ತಾ ಪಾದರವಿಂದವನ್ನ ನೋಡಿದೆ. ಆರ್ಯ ಶತಕವನ್ನ ವರ್ಣನೆ ಮಾಡ್ತಾ ಶಂಕರೇಂದ್ರ ಸರಸ್ವತಿಯವರು ಎರಡನೇ ಶತಕ ಯಾವುದು ಪಾದರವಿಂದ. ಆ ಪಾದರವಿಂದವನ್ನ ನೋಡಿದೆ ಅಂದ್ರೆ ಪಾದವನ್ನ ನೋಡಿದೆ. ಆರ್ಯ ಶತಕವನ್ನ ವರ್ಣನೆ ಮಾಡ್ತಾ ಭಾವನೆ ಮಾಡ್ತಾ ನಾನು ಅಮ್ಮನವರ ಪಾದವನ್ನ ನೋಡಿದೆ ಅಂತ. ಆ ಪಾದ ನೋಡಿ ಮೈ ರೋಮಾಂಚನವಾಗಿ ಅಮ್ಮನವರನ್ನು ಯಾವ ರೀತಿ ಅಂದ್ರೆ ಪದ್ಧತಿಯಾಗಿ ಸ್ತುತಿ ಮಾಡಿದೆ. ಅಂದ್ರೆ ಅಮ್ಮನವರನ್ನ ಪಾದರವಿಂದ ಆಯ್ತು, ಪಾದರವಿಂದ ಸೆಕೆಂಡ್ ಸ್ಟೆಪ್. ಅಲ್ಲಿ ನೋಡಿದಾಗ ಮೈ ರೋಮಾಂಚನ ಆಗುತ್ತೆ. ನೋಡಿದ ತಕ್ಷಣ ಪದ್ಧತಿ ಕ್ರಮವಾಗಿ ನಾನು ಸ್ತುತಿ ಮಾಡಿದೆ. ಅಂದ್ರೆ ಶಾಸ್ತ್ರ ಬದ್ಧವಾಗಿ, ಅಂದ್ರೆ ಯಾವ ಶಾಸ್ತ್ರ ಇದೆ ಆ ಶಾಸ್ತ್ರಕ್ಕೆ ತಪ್ಪು ಮಾಡದಂಗೆ ಒಳ್ಳೆಯ ರೀತಿಯಾಗಿ ಅಂದ್ರೆ ಶಾಸ್ತ್ರದಲ್ಲಿ ಪದ್ಧತಿಯಾಗಿ ಸ್ತೋತ್ರ ಮಾಡಿದೆ ಅಂತ. ಹೇಗೆ ಅಂದ್ರೆ ಮಂತ್ರವನ್ನು ಉಪಯೋಗಿಸ್ಕೊಂಡು ಸ್ತೋತ್ರ ಮಾಡಿದ್ರಂತೆ. ಯಾರು ಸರಸ್ವತಿ ಅಂದ್ರೆ ಶಂಕರೇಂದ್ರ ಸರಸ್ವತಿ ಅವರು ಒಂದು ಮಂತ್ರವನ್ನು ಉಪಯೋಗಿಸ್ಕೊಂಡು ಸ್ತೋತ್ರವನ್ನ ಮಾಡಿದೆ ಅಂತ ಹೇಳಿ ಹೇಳ್ತಿದ್ರು. ಅದಾದ ನಂತರ ಬರುವಂತದ್ದೇ 3ನೇ ಶತಕ ಯಾವುದು ಸ್ತುತಿಯ ಶತಕ. ಅಂದ್ರೆ ಮೊದಲನೇದು ಆರ್ಯ ದೇವಿಯನ್ನ ವರ್ಣನೆ ಮಾಡ್ತಾ 1ನೇ ಶತಕ ಬರುತ್ತೆ. ಪಾದರವಿಂದವನ್ನ ನೋಡಿದ ನಂತರ ಅಂದ್ರೆ ಪಾದವನ್ನ ನೋಡಿದ ನಂತರ ಪಾದರವಿಂದ ಬರುತ್ತೆ. ನೋಡಿದ ತಕ್ಷಣ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸ್ತುತಿ ಶತಕ. 1 ಆಯ್ತು, 2 ಆಯ್ತು, 3ನೇ ಸ್ತುತಿ ಶತಕ ಆಯ್ತು. ಅಮ್ಮನವರನ್ನು ಈ ರೀತಿ ಸ್ತುತಿ ಅಂದ್ರೆ ಯಾವುದು ಕ್ರಮಬದ್ಧವಾಗಿ ಅಂದ್ರೆ ಪದ್ಧತಿಯ ಒಂದು ರೀತಿಯಾಗಿ ಸ್ತೋತ್ರ ಮಾಡೋದಕ್ಕೆ ಯಾವಾಗ ಶುರು ಮಾಡ್ತಾರೆ ಅವಾಗ ಅಮ್ಮನವರ ಕಣ್ಣುಗಳ ಕಟಾಕ್ಷನು ಕೂಡ ಇವರಿಗೆ ಲಭಿಸುತ್ತೆ. ಯಾವ ರೀತಿ ಕಟಾಕ್ಷ, ಕರುಣೆ, ದಯೆ ಎಲ್ಲ ಕೂಡ ಯಾರಿಗೆ ಶಂಕರೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಲಭಿಸುತ್ತೆ. ಅದು 4ನೇ ಶತಕ. ಮುಖ ಕವಿಗಳು ಇದು ಯಾವ ಶತಕ ಅಂತ ಹೇಳ್ತಾ ಇದ್ರೆ ನಮ್ಗೆ ಕ್ರಮಬದ್ಧವಾಗಿ ತಿಳಿಸ್ತಾ ಕೂಡ ಹೋಗ್ತಾ ಇದ್ರೆ ಇದು 4ನೇ ಶತಕ. ಯಾವುದು ಕಟಾಕ್ಷ ಶತಕ. ಕಟಾಕ್ಷದಲ್ಲಿ ನಮ್ಗೆ ಏನ್ ಸಿಗುತ್ತೆ, ಕರುಣೆ ಮತ್ತೆ ದಯೆ ಎರಡೂ ಕೂಡ
ನಮ್ಗೆ ಸಿಗ್ತಾ ಹೋಗುತ್ತೆ. ಯಾವಾಗ ಕಟಾಕ್ಷ ಶತಕದಲ್ಲಿ ಕಟಾಕ್ಷ ಅಂದ್ರೆ ದಯೆ ಮತ್ತೆ ಪ್ರೀತಿ ಕರುಣೆ ಯಾವಾಗ ಸಿಕ್ತೋ ಆಗ್ಲೇ ಆ ನೋಟದಿಂದ ಆ ಪ್ರಭಾವದಿಂದ ನನಗೆ ಒಬ್ಬ ಸ್ನೇಹಿತ ಸಿಕ್ದ ಅಂತ ನಾನಲ್ಲಿ ತಿಳ್ಕೊತಾ ಇದ್ದೀನಿ. ಯಾವ ನೋಟ ಸಿಕ್ಕಿದ ತಕ್ಷಣ ಕಟಾಕ್ಷ ಅಂದ್ರೆ ಕಟಾಕ್ಷ ದಯೆ ಮತ್ತೆ ಪ್ರೀತಿ ಸಿಕ್ಕಿದ ತಕ್ಷಣ ಆ ನೋಟದಿಂದ ಪ್ರಭಾವದಿಂದ ನನಗೆ ಒಬ್ಬ ಸ್ನೇಹಿತ ಸಿಕ್ಕಿದ. ಅದೇ 5ನೇ ಶತಕ. ಯಾವುದು ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ನನಗೆ ಒಬ್ಬ ಸ್ನೇಹಿತ ಸಿಕ್ತ. ಈ 4 ಶತಕ ಆದ್ಮೇಲೆ ನನಗೆ ಒಬ್ಬ ಸ್ನೇಹಿತ ಸಿಕ್ತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಮ್ಮನವರ ಆ ನೋಟ ಸಿಗ್ಲಿಲ್ಲ ಅಂದ್ರೆ, ಅಮ್ಮನವರ ಈ ದಯೆ ಪ್ರೀತಿ ಕರುಣೆ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಇನ್ನೊಬ್ಬ ಸ್ನೇಹಿತ, ಈಗ 5ನೇ ಅವನು ಇದ್ದಾನಲ್ಲ, ಆ ಸ್ನೇಹಿತ ನಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಯಾವಾಗ ಕಟಾಕ್ಷ ಲಭಿಸಿತ್ತು ಅವಾಗ ನಮಗೆ ಇನ್ನೊಬ್ಬ ಸ್ನೇಹಿತ ಸಿಕ್ಕಿದ ಅಂತ ನಾನಿಲ್ಲಿ ತಿಳ್ಕೊಂತಾ ಇದ್ದೀನಿ. ಆ ಸ್ನೇಹಿತ ಯಾರು? ಹಾಗಾದ್ರೆ ಯಾರು ಅಂತ ನೋಡೋದಾದ್ರೆ ಅದು ಅಮ್ಮನವರ ನಗು ಆಗಿತ್ತು. ಅವ್ರು ಸ್ನೇಹಿತ ಅಂತ ಹೇಳ್ತಾ ಇರೋದು ಯಾರನ್ನ? ಈ ಕಟಾಕ್ಷ ಮತ್ತೆ ದಯೆ ಮತ್ತೆ ಕರುಣೆ ಸಿಗ್ಲಿಲ್ಲ ಅಂದ್ರೆ ಅಮ್ಮನವರ ನಗು ಖಂಡಿತವಾಗೂ ನಮ್ಗೆ ಸಿಗೋದಕ್ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಅವ್ರಿಗೆ ಸಿಕ್ಬಿಟ್ಟಿದೆ. ಕಟಾಕ್ಷ ಅಂದ್ರೆ ದಯೆ ಕರುಣೆ ಪ್ರೀತಿ ಎಲ್ಲ ಸಿಕ್ಬಿಟ್ಟಿದೆ. ಸಿಕ್ಕಿದ ಆದ ನಂತರ ಅವರು ಸ್ನೇಹಿತ ಅಂತ ಹೇಳ್ತಾ ಇರೋದು ಯಾರಿಗೆ? ನಗುವನ್ನ. ಆ ನಗುವನ್ನ ಸ್ನೇಹಿತ ಅಂತ ಇಲ್ಲಿ ನಮ್ಗೆ ಶಂಕರೇಂದ್ರ ಸರಸ್ವತಿ ಅವರು ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ರೆ, ನನಗೆ ನಗು ಅನ್ನೋ ಸ್ನೇಹಿತ ಸಿಕ್ಕಿದ ಅಂತ ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಆಗ್ಲೇನೆ ಆಗ ಅಂದಿದ ತಕ್ಷಣನೇ ಬರುವಂತಹ ಶತಕ ಯಾವುದು? ಮಂದಸ್ಮಿತ ಶತಕ. ಮಂದಸ್ಮಿತ ಅಂದ್ರೆ ನಗು. ಈಗ ಯಾವ್ದು ಕಟಾಕ್ಷದ ಒಂದು ದಯೆ ಕರುಣೆ ಪ್ರೀತಿ ಸಿಕ್ಕಿದ ತಕ್ಷಣ ಅವ್ರಿಗೆ ನಗು ಸಿಗುತ್ತೆ. ಅದೇ ಮಂದಸ್ಮಿತ ಶತಕ. ಅಮ್ಮನವರ ಕಟಾಕ್ಷ ಲಭಿಸಿದ ನಂತರ ಆ ನೋಟದ ಮಹಿಮೆಯಿಂದ ಮಂದ ಆದಂತಹ ನಗು ಅಂದ್ರೆ ನಂತರ ಸಿಕ್ಕಿದ್ದು, ಕಟಾಕ್ಷ ಸಿಕ್ಕಿದ್ದ ನಂತರ ಮಂದಸ್ಮಿತ ನಗು ನನಗೆ ಸಿಕ್ಕಿತು. ಆದ್ರೆ ಮೊದಲು ಕರುಣೆಯ ನೋಟ ನೋಡಿದೆ, ಆಮೇಲೆ ಅಮ್ಮನ ಮಂದ ನಗು ನನಗೆ ಸಿಕ್ಕಿತು. ನನಗೆ ಹೇಗೆ ಅಂದ್ರೆ ನನ್ನನ್ನು ನೋಡಿಕೊಂಡು, ಅಂದ್ರೆ ನನ್ನನ್ನ ನೋಡ್ತಾನೆ ಅಮ್ಮನವರು ನಗ್ತಾ ಇದಾರೆ ಅಂತ ನನಗೆ ಅನಿಸ್ತದೆ. ನನ್ನನ್ನ ನೋಡ್ಕೊಂಡು ನಗ್ತಾ ಇದ್ದಾರೆ ಅಮ್ಮನವರು. ಅಂದ್ರೆ ಇಲ್ಲಿ ಮೊದ್ಲು ನೋಡಿದ್ರ ಮೊದ್ಲು ನೋಡ್ತಾ ಇದಾರ ಆಮೇಲೆ ನಗ್ತಾ ಇದಾರ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಅವ್ರು ಹೇಳ್ತಾ ಇದಾರೆ ನನ್ನನ್ನ ನೋಡಿಕೊಂಡು ನಗ್ತಾ ಇದ್ದಾರೆ, ಅಂದ್ರೆ ನೋಡ್ತಾನೂ ಇದ್ದಾರೆ ಮತ್ತೆ ನಗ್ತಾನೂ ಇದ್ದಾರೆ. ಒಟ್ಟಿಗೆ ಅಮ್ಮನವರು ನನ್ನನ್ನ ನೋಡ್ಕೊಂಡು ನಗ್ತಾ ಇದ್ದಾರೆ. ಕಟಾಕ್ಷ ಸಿಕ್ಕಿದ್ದರಿಂದ ಅಮ್ಮನ ನಗು ನನಗೆ ಸಿಕ್ಕಿತ್ತು, ಇಲ್ಲದಿದ್ರೆ ನನಗೆ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಕಟಾಕ್ಷ ಅಂದ್ರೆ ದಯೆ ಮತ್ತೆ ಕರುಣೆ ಪ್ರೀತಿ ಇದು ಸಿಕ್ಕಿದ ನಂತರನೇ ನನಗೆ ಅಮ್ಮನವರ ನಗು ಅನ್ನ ನಾನು ನೋಡಿದೆ. ಆ ನಗು ನನಗೆ ಆಗ ಸಿಕ್ಕಿತ್ತು. ಅದೇ ನನ್ನ ಸ್ನೇಹಿತ. ಆ ನಗು ಅನ್ನೋ ಸ್ನೇಹಿತ ನನಗೆ ಈ ರೀತಿಯಾಗಿ ಸಿಕ್ಕಿತ್ತು. ಅಂದ್ರೆ ಇಲ್ಲಿ ಸ್ನೇಹಿತ ಸಿಕ್ಕಿದ್ದಾರೆ ಅಂತಂದ್ರೆ ನಮಗೆ ಎಲ್ಲಾದ್ರೂ ಹೋಗ್ತಿವಿ, ಯಾವ್ದೋ ಒಂದು ಏರಿಯಾಗೋ ಮತ್ತೊಂದು ದೇಶಕ್ಕೋ ಇಲ್ಲೋ ನಮ್ ಫ್ರೆಂಡ್ ಇರುವಂತ ಸ್ಥಳ ಎಲ್ಲ ಇರುತ್ತೆ ಅವ್ರ ಊರಲ್ಲಿ. ನಮ್ಗೆ ಅಲ್ಲೇನು ಗೊತ್ತಿರಲ್ಲ, ಫೋನ್ ಮಾಡ್ತೀವಿ. ಫೋನ್ ಮಾಡಿ ನನ್ಗೆ ಇಲ್ಲೇನು ಗೊತ್ತಾಗ್ತಾ ಇಲ್ಲಪ್ಪ, ಬಾ ನನ್ಗೊಂದ್ ಸ್ವಲ್ಪ ಇಲ್ಲಿ ತೋರ್ಸು ಅಂದಾಗ ಅವನು ಓಡಾಡ್ ಬರ್ತಾನಲ್ವಾ, ಆ ಸ್ಥಳಕ್ಕೆ ನಾವಿರುವಂತ ಸ್ಥಳಕ್ಕೆ ಬಂದು ನಮ್ಮನ್ನ ಸುಲಭವಾಗಿ ನಮ್ಮ ಗುರಿಯ ಕಡೆಗೆ ನಮ್ಮ ದಾರಿಯ ಕಡೆಗೆ ಸುಲಭವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಮತ್ತೆ ಆ ಒಂದು ಕೆಲಸ ನಮ್ಗೆ ಸುಲಭವಾಗಿ ಆಗುತ್ತೆ. ಮತ್ತೆ ನಮ್ ಸ್ನೇಹಿತ ಏನ್ ಸುಮ್ನೆ ಇರ್ತಾನ, ಜೊತೆಲಿ ಇದ್ದಾಗ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅವ್ನು ಮೂಗು ನಂಗೆ ಸುಮ್ನೆ ಬಾಯ್ ಮೇಲೆ ಬೆಟ್ ಇಟ್ಕೊಂಡು ಕೂತಿರಲ್ಲ. ಅವ್ನು ಹೋಗ್ತಾ ಖುಷಿಯಾಗಿ ಮಾತಾಡ್ತಾ ಕತೆಗಳನ್ನ ಹೇಳ್ತಾ ಆಟ ಆಡ್ಕೊಂಡು ಮತ್ತೊಂದು ಹೇಳ್ಕೊಂಡು ಖುಷಿಯಾಗಿ ಅವರು ಒಂದು ದಾರಿಯನ್ನ ತಲುಪ್ತಾರಲ್ವಾ. ಅದೇ ರೀತಿಯಲ್ಲಿ ಆದ್ರೆ ಇನ್ನೊಂದ್ ನಾವಿಲ್ಲ ಅನ್ಕೋಬೇಕು, ಒಬ್ಬ ಸ್ನೇಹಿತ ಸಿಕ್ಮೇಲೆ ಅವನನ್ನು ಕೂಡ ನಾವೇ ಒತ್ಕೊಂಡು ಹೋಗ್ಬೇಕು ಅನ್ನೋ ಸ್ನೇಹಿತ ಸಿಕ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ನೀನು ನನಗೆ ದಾರಿ ತೋರ್ಸ್ಬೇಕಪ್ಪ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಅದ್ರಲ್ಲಿ ಏನೇ ಹೇಳ್ತಾ ಇದ್ರೆ ಅವನಿಗೂ ಕೂಡ ತುಂಬಾ ಜ್ಞಾನ ಇರ್ಬೇಕು, ಅದ್ರ ಎಲ್ಲ ಒಂದು ಸ್ಥಳಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಆ ಗುರಿಯನ್ನ ತಲುಪೋದಕ್ಕೆ ಅವಾಗ ನಮ್ಗೆ ಸಾಧ್ಯ ಆಗುತ್ತೆ. ಆದ್ರೆ ಅವನು ನಮ್ಮ ಜೊತೆಲಿ ಇರೋನು ಕೂಡ ನೀನೇ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ನಮಗೆ ಯಾವುದೇ ಒಂದು ಇದಾಗೋದಿಲ್ಲ. ಸುಮ್ನೆ ಹೇಳ್ದೆ ಇದು ತಮಾಷೆಗೆ. ಇಲ್ಲಿ ನಮ್ಮನ್ನ ಸರಿ ದಾರಿಗೆ ಕರ್ಕೊಂಡು ಹೋಗುವಂತ ಸ್ನೇಹಿತ ಇರ್ಬೇಕು ಅಲ್ವಾ. ಅದೇ ರೀತಿಯಾಗಿ ನೋಡಿ, ಆ ಮಂದಸ್ಮಿತ ನಗು ಸಿಕ್ಕಿದ ತಕ್ಷಣ ಆ ಸ್ನೇಹಿತನ ಸಹಾಯದಿಂದ
ಆ ಮಂದಸ್ಮಿತ ನಗುವಿನ ಸಹಾಯದಿಂದ ನನ್ನನ್ನು ಕೈ ಹಿಡಿದುಕೊಂಡು ಮೋಕ್ಷಕ್ಕೆ ಅಂದ್ರೆ ಮೆಟ್ಟಿಲುಗಳು ಹತ್ಕೊಂಡು ಆ ಆನಂದ ತರಂಗಗಳು ಇರುವಂತ ಮೋಕ್ಷ ಸುಖ ನನಗೆ ಸಿಕ್ಕಿತು ಅಂತ ಇಲ್ಲಿ ಯಾರು ಶಂಕರೇಂದ್ರ ಸರಸ್ವತಿ ಸ್ವಾಮಿಗಳಲ್ಲಿ ಹೇಳ್ತಾ ಇರ್ತಾರೆ. ಆದ್ರೆ ಪೂರ್ತಿ ಪಂಚಶತಿಯ ಪ್ರಯೋಜನ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಮೋಕ್ಷದ ಕಡೆ ಕರೆದೊಯ್ಯೋದು ಅಂದ್ರೆ ಮೋಕ್ಷದ ಕಡೆ ನಮ್ಮನ್ನ ಕರೆದುಕೊಂಡು ಹೋಗುವಂಥದ್ದು. ನಾವೀಗೆಲ್ಲ ಏನ್ ಮಾಡ್ತಾ ಇದೀವಿ, ಒಂದ್ 4 ಜನಕ್ಕೆ ಹೇಳ್ಕೊಡ್ತಾ ಇದೀವಿ ಶ್ಲೋಕಗಳನ್ನ, ನೀವ್ ಹೇಳ್ಕೊಡ್ತಾ ಇದ್ದೀರಾ, 4 ಜನಕ್ಕೆ ಹೇಳ್ಕೊಡ್ತಾ ಇದ್ರ, ಅದರಿಂದ ಬರುವಂತ ಪ್ರಯೋಜನ ಏನಾಗುತ್ತೆ, ನಾವು ಒಂದ್ ಮೋಕ್ಷದ ಕಡೆಗೆ ಸುಲಭವಾಗಿ ಮೋಕ್ಷದ ಕಡೆಗೆ ನಾವು ತಲುಪಬೇಕು ಅನ್ನೋ ಒಂದು ಗುರಿಯಿಂದ ನಾವು ಮತ್ತೊಬ್ಬರಿಗೆ ನೋವನ್ನ ಕೊಡದಂಗೆ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಇನ್ನೊಬ್ರಿಗೆ ವಿದ್ಯೆಯನ್ನ ಹೇಳ್ಕೊಡ್ತಾ ಇದೀವಿ. ಅದು ಎಲ್ಲವನ್ನು ಕೂಡ ಮೋಕ್ಷಕ್ಕೆ ಇಲ್ಲಿ ಪ್ರದಾನ ಆಗುತ್ತೆ. ಈ ಮೂಕ ಪಂಚತಿಯ ಪ್ರಯೋಜನನು ಕೂಡ ಮೋಕ್ಷದ ಕಡೆಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಆನಂದದ ತರಂಗದ ರೀತಿಯಲ್ಲಿ ನಾವು ಮೋಕ್ಷಕ್ಕೆ ಕರೆದೊಯ್ಯೋದಿಕ್ಕೆ ಇದೊಂದು ಸಹಾಯ ಮಾಡುತ್ತೆ. ಅದು ಬಿಟ್ರೆ ಇಲ್ಲಿ ಏನಿಲ್ಲ. ಇಲ್ಲಿ ಅಮ್ಮನವರ ಭಾವನೆಯಿಂದ ಪಾದರವಿಂದ ಅಂದ್ರೆ ಪಾದದ ದರ್ಶನ ಆಗುತ್ತೆ. ಆ ಪಾದವನ್ನ ನೋಡಿದ ಮೇಲೆ ಸ್ತುತಿ ಅಂದ್ರೆ ಸ್ತೋತ್ರ ಮಾಡಿದೆ ಅಂತ ಇಲ್ಲಿ ಹೇಳ್ತದೆ. ಸ್ತೋತ್ರವನ್ನ ಮಾಡಿದೆ ತಕ್ಷಣ ಅಮ್ಮನವರ ನೋಟದಿಂದ ಅನುಗ್ರಹ ಸಿಕ್ತು. ಅಂದ್ರೆ ಅಮ್ಮನವರು ನನ್ನನ್ನು ನೋಡಿದ ತಕ್ಷಣ ಒಂದು ಅನುಗ್ರಹ ನನಗೆ ಸಿಕ್ಕಿತು. ನೋಟದ ಅನುಗ್ರಹ ಸಿಕ್ಕಿದ ಮೇಲೆ ಕಟಾಕ್ಷ ನನಗೆ ಲಭಿಸಿತ್ತು, ಅಲ್ಲಿವರೆಗೂ ನನಗೆ ಸಿಗ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಇವೆಲ್ಲ ಸಿಕ್ಕಿದಾದ್ಮೇಲೆ ನನಗೆ ನಗುವಿನ ಅನುಗ್ರಹ ಸಿಕ್ಕಿತ್ತು, ಅದಕ್ಕಿಂತ ಮುಂಚೆ ನನಗೆ ಸಿಗ್ಲಿಲ್ಲ. ಇಲ್ಲಿ ನೋಟ ಮತ್ತೆ ನಗು ಎರಡು ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಇದು ಹೇಳಕ್ಕೂ ಮೊದ್ಲು ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ಅಮ್ಮನವರ ಒಂದು ಧ್ಯಾನದಲ್ಲಿ ನಾವು ಇರ್ಬೇಕು, ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಅಂತ. ಯಾವ್ದು ಸೌಂಡ್ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ಕೇಳಿಸ್ಕೊತಾ ಇದ್ದೀರಾ? ಸರಿ ಮ್ಯಾಮ್ ಒಂದೇ ಫಸ್ಟ್ ಕಂಚಿ ಕಾಮಾಕ್ಷಿ ಪೀಠದ ಮೊದಲನೇ ಗುರುಗಳು ಅವ್ರ ಹೆಸರು ಒಂಚೂರು ಹೇಳ್ತೀರಮ್ಮ? ಹೇಳ್ತೀವಿ, ಕೊನೆಯಲ್ಲಿ ಹೇಳ್ತೀವಿ. ಇದು ಮುಗಿಸ್ಬಿಡೋಣ, ಸಮಯ ಆಗ್ತದೆ ಅಲ್ವಾ? ಅದಕ್ಕೆ ಯಾರು ಮಾತಾಡ್ಲಿಲ್ವಲ್ಲ, ಅದಕ್ಕೆ ನಿದ್ದೆ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ, ಇಲ್ಲಿ ನಾವು ಮೊದ್ಲು ನೋಡ್ಬೇಕು ಭಾವನೆ ಮತ್ತು ಮನಸ್ಸು ಅಮ್ಮನವರಲ್ಲೇ ನಾವು ಸ್ಥಿರವಾಗಿಟ್ಟಿರ್ಬೇಕು. ಈಗ ಸುಮ್ನೆ ಏನೋ ಬುಕ್ ಅನ್ನ ಮುಂದೆ ಇಟ್ಕೊಂಡಿರ್ತೀವಿ. ಈಗ ನಾನು ಏನಕ್ಕೆ ಇದು ಸ್ಕ್ರೀನ್ ಶೇರ್ ಮಾಡಿದೀನಿ ಅಂದ್ರೆ ಅಮ್ಮನವರನ್ನ ನೆನಪು ಮಾಡ್ಕೊಂತಾನೆ ನಾವು ಈ ಒಂದು ವಿಷಯಗಳನ್ನ ತಿಳ್ಕೋಬೇಕು ಅಂತೇಳಿ ಅದಕ್ಕೋಸ್ಕರ ಸ್ಕ್ರೀನ್ ಶೇರ್ ಮಾಡಿದೆ. ಅದನ್ನ ಬಿಟ್ಟು ನಾವೇನೋ ಬೇರೆ ಯೋಚನೆ ಮಾಡ್ತಾ ಇರ್ತೀವಿ, ಮತ್ತೊಂದು ಮಾಡ್ತಾ ಇರ್ತೀವಿ, ಸುಮ್ನೆ ಬುಕ್ ಅನ್ನ ಇಟ್ಕೊಂಡಿರ್ತೀವಿ, ಓದಿರ್ತೀವಿ, ಸ್ತೋತ್ರಗಳನ್ನು ಓದಿರ್ತೀವಿ, ಮತ್ತೊಂದು ಓದಿರ್ತೀವಿ. ಅಂದ್ರೆ ಅಮ್ಮನಲ್ಲಿ ಸ್ಥಿರವಾಗಿ ನಾವು ಮನಸ್ಸನ್ನ ಇಟ್ಟಿರೋದಿಲ್ಲ. ಇಲ್ಲಿ ಹೇಳ್ತಾ ಇದ್ರೆ ಅಮ್ಮನವರ ಮೇಲೆ ಭಾವನೆ ಮತ್ತು ಮನಸ್ಸು ಶ್ರದ್ಧೆಯಿಂದ ಭಕ್ತಿಯಿಂದ ಅಮ್ಮನವರ ಮೇಲೆ ಕಡೆ ಇದ್ದರೆ ಮಾತ್ರ ಅಮ್ಮನವರ ಪಾದಗಳು ನಮಗ್ ಕಾಣಿಸುತ್ತೆ. ಇಲ್ಲ ಅಂದ್ರೆ ನಮ್ಗೆ ಜಪ್ಪ ಅಂದ್ರೂ ಕೂಡ ಅಮ್ಮನವರ ಪಾದ ನಮ್ಗಿಲ್ಲಿ ಲಭಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾದ ಅಂದ್ರೆ ನಮ್ಗೆ ಪಾದ ಅಂದ್ರೆ ನಮ್ಗೆ ನೆನಪಾಗುತ್ತೆ. ಅಂದ್ರೆ ಇವಾಗ ಕಾಲಿಗೆ ಬೀಳುವಂಥದ್ದು ಏನೋ ನೆನಪಾಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಹೋಗ್ಬೇಕು, ಏನೋ ಒಂದ್ ಕೆಲ್ಸ ಆಗ್ಬೇಕು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀವಿ, ಅವ್ರ ಪಾದ ಹಿಡ್ಕೊಂತೀವಿ ಫಸ್ಟ್. ಅವ್ರ ಎಂತವ್ರನ್ನಾಗ್ಲಿ ಏನನ್ನಾಗ್ಲಿ ನಾವೇನ್ ಮಾಡ್ತೀವಿ, ಮೊದ್ಲು ಅವ್ರ ಪಾದಕ್ಕೆ ಶರಣ ಆಗ್ಬಿಡ್ತೀವಿ ಅಲ್ವಾ? ಆಮೇಲೆ ಅವ್ರ ಮುಖ ನೋಡೋವಂಥದ್ದು ಅಲ್ಲಿವರೆಗೂ ನೋಡಲ್ಲ. ಯಾಕಂದ್ರೆ ಫಸ್ಟ್ ಅವ್ರನ್ನ ನಾವು ಪಾದದಿಂದ ಗಟ್ಟಿಯಾಗಿ ಹಿಡಿದಿಟ್ಕೋಬೇಕಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವ್ರು ನೋಡಿದ ತಕ್ಷಣ ಜಬ್ ಅಂತ ಅವ್ರ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತೀವಿ. ಆಮೇಲೆ ಮೇಲಕ್ಕೆ ಎದ್ದ ಮೇಲೆ ನಿಧಾನವಾಗಿ ಅವ್ರ ಮುಖವನ್ನ ನೋಡ್ತೀವಿ. ಇಲ್ಲಿ ನೋಡಿ ಕ್ರಮ ಹೇಗೆ ಸುಂದರವಾಗಿ ಇದೆ ಅಂತೇಳಿ. ಇಲ್ಲಿ ಪಾದ ಮೊದಲು ಹಿಡ್ಕೊಂತೀವಿ, ಆಮೇಲೆ ಮುಖವನ್ನ ನೋಡ್ತೀವಲ್ಲ, ಅದೇ ರೀತಿ ಅಮ್ಮನವರನ್ನು ಆಶ್ರಯಿಸ್ಬೇಕಂದ್ರೆ, ಅಮ್ಮನವರ ಒಂದು ದಯೆ ನಾವು ಪಡ್ಕೋಬೇಕು ಅಂತಂದ್ರೆ ಮೊದಲು ನಾವು ಪಾದವನ್ನ ಆಶ್ರಯಿಸ್ಬೇಕಂತೆ. ಮತ್ತೆ ಗಟ್ಟಿಯಾಗಿ ಹಿಡಿದುಕೊಂಡು ಸಂಪೂರ್ಣ ಅಮ್ಮನವರಿಗೆ ನಾವು ಶರಣಾಗ್ಬಿಡ್ಬೇಕು, ಎಲ್ಲ ನೀನೆ ಅಂತ. ಆಗ ಮಾತ್ರ ಅಮ್ಮನವರು ನಮಗೆ ಎಲ್ಲವನ್ನು ಆಶ್ರಯಿಸ್ತಾರೆ, ಎಲ್ಲವನ್ನು ಕೊಡ್ತಾ ಹೋಗ್ತಾರೆ. ಅಮ್ಮನಿಗೆ ಶರಣಾದ್ರೆ ಮಾತ್ರನೇ ನಮ್ಗೆ ಈಗ ಸ್ತೋತ್ರ ಮಾಡೋದಕ್ಕೆ ಜ್ಞಾನ ಬರುವಂತದ್ದು. ನಾವು ಲಲಿತ ಸಹಸ್ರನಾಮದಲ್ಲಿ ನೋಡಿದೀವಿ. ಈಗ ಅಮ್ಮನವರ ದಯೆ ಇದ್ರೆ ಮಾತ್ರ ನಾವು ಲಲಿತ ಸಹಸ್ರನಾಮ ಪಾರಾಯಣ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ನಾವು
ಪಾರಾಯಣ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತೇಳಿ. ಅದೇ ರೀತಿ ಅಮ್ಮನಿಗೆ ನಾವು ಶರಣಾದ್ರೆ ಮಾತ್ರನೇ ನಾವು ಈ ಒಂದು ಅಂದ್ರೆ ಒಳ್ಳೆಯ ರೀತಿಯಾಗಿ ನಾವು ಸ್ತೋತ್ರವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಜ್ಞಾನ ಸ್ತೋತ್ರ ಮಾಡ್ಬೇಕು ಅನ್ನೋ ಜ್ಞಾನ ಬರೋದೇ ಇಲ್ಲ. ಬೇರೆ ಬೇರೆ ಏನಾದ್ರೂ ಯೋಚನೆ ಬರ್ತಾನೆ ಇರುತ್ತೆ. ಕವಿ ಅಂದ್ರೆ ಇವರು ಶಂಕರೇಂದ್ರ ಸರಸ್ವತಿ ಅವರು ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡಿದ್ದಾರೆ ಅಂದ್ರೆ ಅಷ್ಟು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೇನೆ ಅವ್ರಿಗೆ ಅಮ್ಮನವರು ಅಷ್ಟು ಬೇಗ ಕಟಾಕ್ಷ ಮತ್ತೆ ಕರುಣೆ ದಯೆ ಲಭಿಸಿದ್ದು. ಸ್ತುತಿ ಮಾಡಿದ ತಕ್ಷಣನೇ ಅಷ್ಟು ಚೆನ್ನಾಗಿದೆ. ತುಂಬಾ 5-6 ಶ್ಲೋಕ ಕೇಳೋಷ್ಟಲ್ಲೇ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇನ್ನು ಅಮ್ಮನವ್ರಿಗೆ ಇನ್ ಯಾವ ರೀತಿ ಅವರ ಬಗ್ಗೆ ಹೇಳುವಾಗ ಇನ್ ಯಾವ ರೀತಿ ಅವ್ರಿಗೆ ಕರುಣೆ ಅಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರನೇ ಅಮ್ಮನವರು ಅಷ್ಟು ಬೇಗ ತಕ್ಷಣನೇ ಅವ್ರಿಗೆ ಕಟಾಕ್ಷ ಲಭಿಸಿದ್ದು. ಯಾರಿಗೆ? ಶಂಕರೇಂದ್ರ ಸರಸ್ವತಿ. ಕಣ್ಣಿನಿಂದ ಬಂದಿದ್ದು ದಯೆ ಕರುಣೆ, ಆಮೇಲೆ ಬಂದಿದ್ದೇನು? ನಗು ಅಲ್ವಾ? ಕಣ್ಣಿನಿಂದ ಯಾವಾಗ್ಲೂ ಕೂಡ ನಾವು ಅಮ್ಮನವರಿಂದ ಕರುಣೆಯನ್ನೇ ನೋಡ್ತೀವಿ. ಕಣ್ಣನ್ನ ನೋಡ್ತಾ ಇದ್ರೆ ಅಮ್ಮ ನೋಡ್ತಾನೆ ಇರೋಣ ಅನ್ಸುತ್ತೆ. ಅದೇನೆ ದಯೆ ಮತ್ತೆ ಕರುಣೆ, ಆಮೇಲೆ ನಮ್ಗೆ ನಗು ಕಾಣಿಸಿರುವಂತದ್ದು. ಇಲ್ಲಿ ಯಾರಾದ್ರೂ ಹೇಳ್ಬೋದಾ ನಗು ಯಾವ್ದರ ಸಂಕೇತ ಅಂತ? ಸಂತೋಷದ ಸಂಕೇತ. ಹೌದು, ಇಲ್ಲಿ ನಗು ಆನಂದ. ಹೌದು, ಆನಂದ. ನಗು ನಮ್ಗಿಲ್ಲಿ ಆನಂದದ ಸಂಕೇತವನ್ನ ತೋರಿಸುತ್ತೆ ಅಮ್ಮನವರ ನಗು. ಇಲ್ಲಿ ನಮ್ದಲ್ಲ, ನಾವು ಬೇರೆ ಬೇರೆ ರೀತಿಯಾಗಿ ನಗ್ತಾ ಇರ್ತೀವಿ. ಮತ್ತೆ ಸುಮ್ನೆ ಅಯ್ಯೋ ಕಾಟಾಚಾರಕ್ಕೆ ನಗ್ತಾ ಇರ್ತೀವಿ. ಅಯ್ಯೋ ಯಾರೋ ಬಂದ್ರಪ್ಪ, ನಮ್ಗೇನೋ ಮೂಡ ಇಲ್ಲ ಇವತ್ತು, ಯಾರೋ ಬಂದ್ಬಿಟ್ಟು ಸುಮ್ನೆ ಏನೋ ನಗ್ತೀವಿ. ಆ ನಗು ಅಲ್ಲ ಇಲ್ಲಿ. ಅಮ್ಮನವರ ನಗು ಯಾವಾಗ್ಲೂ ಕೂಡ ಆನಂದದ ಸಂಕೇತವಾಗಿ ಇರುತ್ತೆ. ಪ್ರಸನ್ನವಾದ ಆನಂದ, ನಿರ್ವಿಕಾರ ಆನಂದದ ಸಂಕೇತ ಮಂದಸ್ಮಿತ ನಗು. ಇಲ್ಲಿ ನಿರ್ವಿಕಾರ, ಇಲ್ಲಿ ವಿಕಾರ ಅಲ್ಲ, ನಿರ್ವಿಕಾರ. ವಿಕಾರ ಅಂದ್ರೆ ಅಜ್ಞಾನ ಆಗೋಗುತ್ತೆ. ಇಲ್ಲಿ ನಿರ್ವಿಕಾರ ಅಂದ್ರೆ ಸಚ್ಚಿದಾನಂದ, ಅಂದ್ರೆ ಸಚ್ಚಿದಾನಂದದ ಸಂಕೇತ ಮಂದಹಾಸ. ಮಂದಹಾಸ ಅಮ್ಮನವರಿಗೆ ಏನು? ಸಚ್ಚಿದಾನಂದ ಸ್ವರೂಪಿಣಿ, ಸಚ್ಚಿದಾನಂದ ವಿಗ್ರಹ. ಆ ಸಚ್ಚಿದಾನಂದ ತತ್ವವನ್ನ ಅಮ್ಮನವರ ನಗುವಿನಲ್ಲಿ ತೋರಿಸ್ತಾ ಇದ್ದಾರೆ ಅಮ್ಮನವರು ಅಂತ ಇಲ್ಲಿ ನಾವಿಲ್ಲಿ ನೋಡ್ಬೋದು. ಅಮ್ಮನವರ ನಗು, ಅದಕ್ಕೇನೆ ಕಟಾಕ್ಷದ ಅನುಗ್ರಹ ಆದ ಮೇಲೆನೆ ನಗು ಇವ್ರಿಗೆ ಲಭಿಸಿತ್ತು, ಅಂದ್ರೆ ನನಗೆ ಲಭಿಸಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಗು ಮಾತ್ರ ಯಾಕೆ ಅಂದ್ರೆ ಮಂದಸ್ಮಿತ ಶತಕ. 1 ಮಿನಿಟ್, 1 ನಿಮಿಷ, ಒಂದೇ 1 ಸೆಕೆಂಡ್. ಸಾರಿ, ಇಲ್ಲಿ ಏನ್ ಹೇಳ್ತಿದ್ದೆ? ಇಲ್ಲಿ ನಗು ಮಾತ್ರ ಮಂದಸ್ಮಿತ ಶತಕ ಕೊನೆಯ ಶತಕ. ಯಾವ್ದ್ರಲ್ಲಿ? ನಮ್ಗೆ ಮುಖ ಪಂಚದಶಿಯಲ್ಲಿ ಮಂದಸ್ಮಿತ ಶತಕ ನಮ್ಗೆ ಇಲ್ಲಿ ಕೊನೆ ಶತಕ ಆಗುತ್ತೆ. ಅಮ್ಮನವರು ನಮ್ಮನ್ನ ನೋಡ್ ನಕ್ಬಿಟ್ರೆ ಏನ್ ಸುಖ, ಏನು ಇನ್ನೇನು ಬೇಡವೇ ಬೇಡ ನಮ್ಗೆ ಅಲ್ವಾ? ಯಾರಾದ್ರು ಈಗ ಅಮ್ಮನೇ ಬೇರೆ ಯಾರು ಬೇಡ ನಮ್ಗೆ, ಕಾಮಾಕ್ಷಿ ದೇವಿ ನೆನ್ಕೊಳ್ಳಿ, ನಮ್ಮನ್ನ ನೋಡಿ ನಕ್ಬಿಟ್ರೆ ಏನ್ ಸಂತೋಷ, ಏನು ಬೇಡಪ್ಪ ಈ ಭೂಮಿಯಲ್ಲಿ ನಮ್ಗೆ ಏನೇನೂ ಬೇಡ, ಅಮ್ಮನವರ ನಗು ನನಗ್ ಸಿಕ್ಬಿಡ್ತು ಅಂತ ಕುಳಿಸ್ಬಿಡ್ತೀವಲ್ವಾ? ಅದೇ ರೀತಿಯಾಗಿ ಅಮ್ಮನವರ ನಗು ಅಷ್ಟು ಶ್ರೇಷ್ಠವಾಗಿ ಇರುವಂತದ್ದು. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಯಾವ್ದೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿವಿ. ಈಗ ನೋಡಿದ್ವಲ್ಲ, ಅವ್ರ ಪಾದ ಇಟ್ಕೊಂಡ್ವಿ ಅಂತ. ಅದೇ ರೀತಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಿವಿ, ಇವಾಗ ನಾಳೆ ಹೋಗ್ಬೇಕು ಯಾವ್ದೋ ಒಂದು ಕೆಲ್ಸಕ್ಕೋ ಮತ್ತೊಂದು ಏನೋ ಅವ್ರ ಕಡೆಯಿಂದ ನಮ್ ಕೆಲ್ಸ ಆಗ್ಬೇಕು, ಇಲ್ಲ ನಮಗೆ ತುಂಬಾನೇ ಒಂದು ಕೆಲ್ಸ ಆಗ್ಲೇಬೇಕು ಅಂತ ಇಟ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ಆಗ ನಾವ್ ಇವತ್ತಿಂದಾನೇ ಯೋಚನೆ ಮಾಡ್ತೀವಿ ಏನಂತ, ಅಯ್ಯೋ ಅವ್ರು ಕೋಪವಾಗಿದ್ದಾರ, ಇಲ್ಲ ನಾನು ಹೋಗಿದ ತಕ್ಷಣ ಅವ್ರು ಬೈತಾರ, ಇಲ್ಲ ಇನ್ ಯಾವ ರೀತಿ ಇರ್ಬೋದು ಅಂತ ಅವ್ರ ಬಗ್ಗೆ ರಾತ್ರಿ ಎಲ್ಲ ಯೋಚನೆ ಮಾಡಿ 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 ನಮ್ಗೆ ನಿದ್ದೆ ಬರಲ್ಲ.
ಏನ್ ಹೇಳ್ಬೋದು ಅಂತ ಒಂದ್ ಬರ್ದಿಟ್ಕೊಂತೀವಿ. ನಾವ್ ಹೋಗಿದ ತಕ್ಷಣ ಅವ್ರನ್ನ ಯಾವ ರೀತಿ ಹೊಗಳ್ಬೋದು ಅಂದ್ರೆ ಚಿನ್ನದಂತ ಮಾತುಗಳನ್ನೆಲ್ಲ ಆಡ್ಬೇಕು ಅಂತ ಬರ್ದಿಟ್ಕೊಂಡು ಸಿದ್ಧವಾಗಿ ಎಷ್ಟು ಟಿಪ್ ಟಾಪ್ ಆಗಿ ನೀಟಾಗಿ ರೆಡಿಯಾಗಿ ಎಲ್ಲವನ್ನು ಬರ್ಕೊಂಡು ರೆಡಿಯಾಗಿ ಹೋಗಿರ್ತೀವಿ. ಅಂದ್ರೆ ಭಯದಲ್ಲೇ ಹೋಗಿರ್ತೀವಿ, ಯೋಚನೆ ಮಾಡ್ತಾ ಹೇಗೆ ಏನು ಅಂತ ರಾತ್ರಿ ನಿದ್ದೆ ಮಾಡ್ದಂಗೆ ಬರ್ದಿಟ್ಕೊಂಡು ಹೋಗಿರ್ತೀವಿ. ನಾವು ಹೋದ್ಮೇಲೆ ಇವಾಗ ನಾವು ಹೋಗ್ತೀವಿ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ತುಂಬಾ ಭಯ, ಮನ್ಸಲ್ಲೂ ಕೂಡ ನಮ್ಗೆ ಭಯ ಇರುತ್ತೆ, ಏನಾಗುತ್ತೋ ಏನೋ ಎತ್ತ ಅಂತ. ನಾವ್ ಹೋಗಿದ ತಕ್ಷಣ ನಮ್ಮನ್ನ ನೋಡಿ ಅವ್ರು ಏನಾದ್ರು ನಕ್ಕು ಬಿಟ್ರೆ ಆಗೋ ಆನಂದ ಯಾವ ರೀತಿ ಇರುತ್ತೆ ನಮ್ಗೆ. ಅಯ್ಯೋ ಎಲ್ಲಿ ಎಲ್ಲೋ ಸ್ವರ್ಗನೇ ಭೂಮಿ ಮೇಲೆ ಬಂದ್ಬಿಟ್ಟಿದೇನೋ ಅಂತ ಅನ್ಸುತ್ತೆ. ಅವಾಗ ನಾವ್ ಮನ್ಸಲ್ಲಿ ಅನ್ಕೊಂತೀವಿ, ಅಪ್ಪ ನನ್ಗೆ ಈ ಕೆಲ್ಸ ಆದಂಗೆ ಅಂತ ಲೆಕ್ಕ ನಾವ್ ಗುಣಗಾನ ಮಾಡ್ಕೊತಾ ಇರ್ತೀವಿ ಒಳಗಡೆ ಅಲ್ವಾ. ಅದೇ ರೀತಿ ಅಮ್ಮನವರು ನಮ್ಮನ್ನ ನೋಡಿ ನಕ್ಬಿಟ್ರೆ ಸಾಕು, ಎಲ್ಲ ಕೆಲಸ ಆದ ಹಾಗೇನೆ ಅನ್ನೋ ರೀತಿಯಾಗಿ ತಿಳ್ಕೊಬೇಕು ಕೂಡ. ಅಮ್ಮನವರು ನಮ್ಮನ್ನ ನೋಡಿ ನಕ್ಬಿಟ್ರು ಅಂದ್ರೆ ಎಲ್ಲಾ ಕೆಲ್ಸಗಳು ಕೂಡ ಆದ. ಇಲ್ಲಿ ನೋಡಿ ಉಪನಿಷತ್ತು ಆಗಿರ್ಬೋದು, ವೇದ ಆಗಿರ್ಬೋದು, ಎಲ್ಲ ಆಗಿರ್ಬೋದು ಅಮ್ಮನವರ ನಗುವಿನಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಅಮ್ಮನವರ ನಗುವಿನಲ್ಲೇ ಅಡ್ಕೊಂಡ್ಬಿಟ್ಟಿದೆ. ಆ ಮಂದಸ್ಮಿತ ನಗು ಆ ಆನಂದ ತರಂಗದಲ್ಲಿ ತೇಲಾಡ್ತಾ ಇದೆ. ಅದರಿಂದ ಅಮ್ಮನವರ ನಗು, ಮಂದಸ್ಮಿತ ನಗು ಸಾಕು ನಮಗೆ ಆ ಆನಂದ ತರಂಗದಲ್ಲಿ ನಾವು ತೇಲಾಡೋದಕ್ಕೆ ಅಂತ ಹೇಳಿ ನಮ್ಗೆ ಶಂಕರೇಂದ್ರ ಸರಸ್ವತಿ ಅವರು ನಮ್ಗಿಲ್ಲಿ ಹೇಳ್ತಾರೆ. ಇಲ್ಲಿ ಆನಂದ ತರಂಗ ಅಂತಂದ್ರೆ ಆನಂದ ಖುಷಿ ತರುವಂತದಲ್ವಾ. ಆದ್ರೆ ತರಂಗ ಅಂತಂದ್ರೆ ತರಂಗಕ್ಕೆ ಕೊನೆನೇ ಇಲ್ಲ, ಅದು ಯಾವಾಗ್ಲೂ ನಿರಂತರ ಆಗಿರುವಂತದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ಆನಂದ ತರಂಗದಲ್ಲಿ ತೇಲ್ತಾ ಇದ್ದೀನೇನೋ. ಅಮ್ಮನವರ ನಗು ಆ ರೀತಿಯಾಗಿ ಕಾಣಿಸ್ತಾ ಇದೆ, ಅದು ನಿರಂತರವಾಗಿ ಇರುವಂತದ್ದು, ಇದಕ್ಕೆ ಕೊನೆಯೇ ಇಲ್ಲ, ನಿರಂತರ ಆನಂದ ಸಿಗುವಂತದ್ದು, ನಿರಂತರ ನನಗೆ ಆನಂದ ಸಿಕ್ಕಿದೆ, ನನಗೆ ಅಖಂಡ ಆನಂದ ಲಭಿಸಿದೆ ಅಂತ ಇಲ್ಲಿ ನಮ್ಗಿಲ್ಲಿ ಶಂಕರೇಂದ್ರ ಸರಸ್ವತಿ ಸ್ವಾಮಿಗಳಲ್ಲಿ ನಾವ್ ಹೇಳ್ತಾರೆ. ಕಣ್ಣು ಇಲ್ಲಿ ಕ್ರಮ ಯಾವ ರೀತಿ ಮಾಡಿದಾರೆ ನೋಡಿ, ಇದ್ರಲ್ಲಿ ಮೂಕಪಂಚಶತಿಯಲ್ಲಿ ಕಣ್ಣು ನೋಟ ಅಲ್ವಾ, ಅದು ಜ್ಞಾನದ ಸ್ಥಾನವನ್ನ ನಮ್ಗೆ ಇಲ್ಲಿ ತೋರಿಸುತ್ತೆ. ನಗು ಆನಂದ ಸ್ಥಾನ ಅಂದ್ರೆ ಜ್ಞಾನಾನಂದ ಮತ್ತೆ ಜ್ಞಾನಸ್ಥಾನ, ಜ್ಞಾನಸ್ಥಾನ, ಆನಂದ, ನಗು ಎಲ್ಲವನ್ನು ಅಂದ್ರೆ ಎರಡನ್ನೂ ನಮ್ಗೆ ಕರುಣಿಸ್ತಾರೆ ಅನ್ನೋ ಅರ್ಥವನ್ನ ನಾವಿಲ್ಲಿ ತಿಳ್ಕೊಬೇಕು. ಜ್ಞಾನ ಇಲ್ಲ ಅಂದ್ರೆ ಮೋಕ್ಷ ನಮ್ಗ್ ಸಿಗೋದೇ ಇಲ್ಲ. ಮೋಕ್ಷ ಅಂದ್ರೇನೆ ಆನಂದ. ಅದರಿಂದ ಜ್ಞಾನ ಇಲ್ಲ ಅಂದ್ರೆ ನಮ್ಗೆ ಮೋಕ್ಷ ಸಿಕ್ಕಲ್ಲ, ಮೋಕ್ಷ ಇದ್ರೆ ಮಾತ್ರನೇ ನಮ್ಗೆ ಆನಂದ ಸಿಗೋದು. ಜ್ಞಾನಾನಂದವನ್ನ ಇಲ್ಲಿ ಈ ರೀತಿಯಾಗಿ ನಮ್ಗೆ ಇಲ್ಲಿ ತಿಳಿಸಿರೋದು. ಮೋಕ್ಷ ಅಂದ್ರೆ ಜ್ಞಾನಾನಂದ ಇದ್ದಾಗ ಮಾತ್ರ, ಅಂದ್ರೆ ಆನಂದ ಇದ್ದಾಗ ಮಾತ್ರ ನಮ್ಗೆ ಇಲ್ಲಿ ಮೋಕ್ಷ ಸಿಗುತ್ತೆ ಅನ್ನೋದಿಲ್ಲಿ ನಮ್ಗೆ ಶಂಕರೇಂದ್ರ ಸರಸ್ವತಿ ಅವರಲ್ಲಿ ಈ ಒಂದು ಮೂಕಪಂಚಶತಿಯಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಜ್ಞಾನಾನಂದ ಸ್ಥಿತಿ ಲಭಿಸಿದೆ, ಎಲ್ಲವೂ ಸಿಕ್ಕಿದೆ, ತರಂಗದ ರೀತಿಯಾಗಿ ಇದು ಕೊನೆಯೇ ಇಲ್ಲ, ಆ ರೀತಿಯಾಗಿರುವಂತಹ ಆನಂದ, ಜ್ಞಾನಾನಂದ ನನಗೆ ಲಭಿಸಿದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಈ ಜ್ಞಾನಾನಂದ ಸಿಗ್ಬೇಕಾದ್ರೆ ಅಮ್ಮನವರ ಬಗ್ಗೆ ನಾವು ತಿಳ್ಕೊಂಡು ಸ್ತೋತ್ರ ಮಾಡ್ಬೇಕು. ಈಗ ಸುಮ್ನೆ ನಾವು ಡೈರೆಕ್ಟ್ ಆಗಿ ಶ್ಲೋಕದ ಕಡೆ ಹೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ಅಮ್ಮನವರ ಬಗ್ಗೆ ನಾವು ತಿಳ್ಕೊಳಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅಮ್ಮನವರ ಬಗ್ಗೆ ತಿಳ್ಕೊಂಡು ನಾವು ಪಾರಾಯಣ ಮಾಡೋದ್ರಿಂದ ನಮ್ಗೆ ಎಲ್ಲ ಈ ಸ್ತೋತ್ರದ ಒಂದು ಮಹಿಮೆ ಆಗಿರ್ಬೋದು, ಒಂದು ಪ್ರಯೋಜನ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವಿಲ್ಲಿ ತಿಳ್ಕೊಬಹುದು. ಮೊದಲು ನಾವು ಅಮ್ಮನವರ ಪಾದವನ್ನ ಮೊದಲು ಆಶ್ರಯಿಸ್ಬೇಕು. ಪಾದವನ್ನ ಆಶ್ರಯಿಸ್ಬೇಕಾದ್ರೆ ಅಮ್ಮನನ್ನು ಪೂರ್ಣವಾಗಿ ಅಮ್ಮನವರಲ್ಲಿ ನಾವು ಶರಣಾಗ್ಬೇಕು. ಇದೇ ಆರ್ಯಷ್ಟಕದ 100ನೇ ಶ್ಲೋಕದಲ್ಲಿ ಬರುವಂತಹ ಶ್ಲೋಕ. ಒಂದೇ ಒಂದು ಶ್ಲೋಕದಲ್ಲೇನೆ ನಮ್ಗೆ ಪೂರ್ತಿ ಮೂಕಪಂಚಶತಿಯ ಈ 5 ಶತಕಗಳು ಏನಿದೆ ಎಲ್ಲವೂ ಕೂಡ ನಮ್ಗೆ ಇಲ್ಲಿ ತಿಳಿಸುವಂತದ್ದು. ಈ ಎಲ್ಲಾ ಕ್ರಮನು ಕೂಡ 500 ಶ್ಲೋಕದಲ್ಲಿ ಎಲ್ಲಾನು 500 ಶ್ಲೋಕದಲ್ಲಿ ಇದೆ. ಇದು 500 ಶ್ಲೋಕ, ಬಟ್ ಅದು ನಿಮ್ಗೆ 100 ಶ್ಲೋಕ ಮಾತ್ರ ನಾವು PDF ಕಳಿಸಿದೀವಿ. ನಾನು ಕಳಿಸ್ಕೊಡ್ತೀನಿ ಅಷ್ಟರಲ್ಲಿ, ಇದೆಲ್ಲ ಮುಗಿಯೋಷ್ಟರಲ್ಲಿ, ನಿಮ್ಗೆ 1ನೇ ಶತಕ ಮುಗಿಯೋಷ್ಟರಲ್ಲಿ ಕಳಿಸ್ಕೊಡ್ತೀನಿ. ಇಷ್ಟು ಮೂಕಪಂಚಶತಿ. ಇನ್ನೂ ಇದೆ, ಸುಮ್ನೆ ತುಂಬಾ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಮುಂದೆ ಸರಿ ಯಾವಾಗಾದ್ರೂ ಮೂಕಪಂಚಶತಿ ಅಂದ್ರೆ ಗುರುವಾರದ ಸಮಯದಲ್ಲಿ ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿ ಶ್ರೀಚಕ್ರ ಯೋನಿಯ ಆಕಾರದಲ್ಲಿದೆ. ಯಾರಾದ್ರೂ ನೋಡಿದೀರಾ ಶ್ರೀಚಕ್ರ ಕಾಮಾಕ್ಷಿ ದೇವಿ? ಫೋಟೋಗಳಲ್ಲಿ ನೋಡಿದೀವಿ ಮ್ಯಾಮ್.
ಯೋನಿ ಡೈರೆಕ್ಟ್ ಹೋಗಿಲ್ಲ. ಮ್ಯಾಮ್ ನಾನು ನೋಡಿದ್ದೀನಿ. ಯೋನಿ ಕಂಚಿನ ಹೌದು. ಯೋನಿ ಯೋನಿ ಶ್ರೀಚಕ್ರ ಯೋನಿ ಆಕಾರದಲ್ಲಿದೆ. ಅದು ಯಾಕೆ ಯೋನಿ ಆಕಾರದಲ್ಲಿದೆ ಅಂತ ನಾನು ಮುಂದಿನ ತರಗತಿ ಇಲ್ಲ ಅಂದ್ರೆ ನೋಡೋಣ. ಮುಂದಿನ ತರಗತಿ ಅಂದ್ರೆ ನಿಮ್ಗೆ ಜಾಸ್ತಿ ಆಗೋಗುತ್ತೆ. ಮತ್ತೆ ಈ ಶ್ಲೋಕಗಳ ಕಡೆ ಯಾವಾಗಾದ್ರೂ ಒಂದು 10 ನಿಮಿಷ ಸಮಯ ತಗೊಂಡು ಯಾಕೆ ಯೋನಿ ಆಕಾರದಲ್ಲಿ ಶ್ರೀಚಕ್ರ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಓಕೆ, ಸಮಯ 5 ನಿಮಿಷ ಎಕ್ಸ್ಟ್ರಾನೇ ಆಯ್ತು ಇವತ್ತು. ಈ ರೀತಿಯಾಗಿರುವಂತ ಮುಖ ಪಂಚಶತಿ ನಾಳೆ ನಾರಾಯಣಿಯಂ ಬಗ್ಗೆ ಇರುತ್ತೆ. ಅದು ಒಂದು 40 ನಿಮಿಷ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಅರ್ಥ ಆಗಿದೆ ಅಲ್ವಾ ಮುಖ ಪಂಚಶತಿಯ ವಿವರಣೆ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ಅರ್ಥ ಆಯ್ತು. ಮ್ಯಾಮ್ ಅದು 5 ಶತಕಗಳು ಹೇಳಿದ್ರಲ್ಲ ಇದ್ರದ್ದು ಇನ್ನೊಂದ್ಸಲಿ ಹೇಳ್ತೀರಾ ಮ್ಯಾಮ್ ಹೆಸರು ಬರ್ಕೊಳಕ್ಕೆ? ಆರ್ಯ ಶತಕ, ಪಾದಾರವಿಂದ ಶತಕ. ಮ್ಯಾಮ್ ಬರ್ಕೊಂತ ಇದೀನಿ. ಬರ್ಕೊಳ್ಳಿ. ಆರ್ಯ ಶತಕ ಹೇಳ್ತೀನಿ ನಿಮ್ಗೆ. ಮ್ಯಾಮ್ ಆರ್ಯ ಶತಕ, ಪಾದಾರವಿಂದ ಶತಕ ಬರುತ್ತೆ ನಿಮ್ಗೆ PDF ಅಲ್ಲಿ ಪ್ರತಿಯೊಂದು ಬರುತ್ತೆ. ಹಾ. ಸ್ತುತಿ ಶತಕ, ಹಾ ಸ್ತುತಿ ಅಂದ್ರೆ ಸ್ತೋತ್ರ ಆಯ್ತು ಮಾಡಿ. ಮ್ಯಾಮ್. ಆಮೇಲೆ ಹಾ. ಕಟಾಕ್ಷ ಶತಕ, ಹಾ ಕಟಾಕ್ಷ ಶತಕ ಆದ್ಮೇಲೆ ಮಂದಸ್ಮಿತ ಶತಕ ಲಾಸ್ಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಶ್ರೀ ಮೂಕ ಕವಿ ಶಂಕರೇಂದ್ರ ಸರಸ್ವತಿ ಅವರು, ಇಲ್ಲಿ ಮಾರ್ತಾಂಡ ವಿದ್ಯಾ ಗಣೇಂದ್ರ ಸ್ವಾಮಿಗಳು ಅಂತ. ಓಕೆ. ಅವ್ರ 2 ಹೆಸರು ಅವ್ರದೇನಾ ಮೇಡಮ್? ಇಲ್ಲ 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 ಅಂದ್ರೆ ಮೊದ್ಲು ಅವ್ರಿಗೆ ಮೋಕ್ಷ ಇದು ದೀಕ್ಷೆ ಕೊಟ್ಟಂತ ಸ್ವಾಮಿಗಳವರು ಮಾರ್ತಾಂಡ ವಿದ್ಯಾ ಗಣೇಂದ್ರ ಸ್ವಾಮಿಗಳು. ಶಂಕರೇಂದ್ರ ಸರಸ್ವತಿ ಮುಖ ಕವಿಗೆ ಅವ್ರ ಮಾತು ಬರ್ತಿರಲ್ವಲ್ಲ, ಒಂದು ಮಂತ್ರದ ದೀಕ್ಷೆ ಮಾಡಿರ್ತಾರೆ. ಆ ಮಂತ್ರದ ದೀಕ್ಷೆಯನ್ನ ಅಮ್ಮನವರ ಮುಂದೆ ಮನಸ್ಸಿನಲ್ಲಿ ಅವರು ಯಾವಾಗ್ಲೂ ಜಪ ಮಾಡ್ತಾ ಇರೋದ್ರಿಂದ ಆ ಒಂದು ಅಮ್ಮನವರ ಒಂದು ತಾಂಬೂಲದ ಒಂದು ಪ್ರಸಾದ ಸಿಕ್ಕಿದ್ದು ಕೂಡ ಆ ಮಂತ್ರ ದೀಕ್ಷೆಯಿಂದನೇ. ಓಕೆ ಮ್ಯಾಮ್. ಓಕೆ, ನಾಳೆ ಮತ್ತೆ 4 ಗಂಟೆಗೆ ಭೇಟಿ ಆಗೋಣ ಎಲ್ಲರಿಗೂ ಕೂಡ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಐದನೇದು ಸಾರಿ ಹೇಳಿ. 5ನೇದು ಯಾವ ಶತಕ? ಒಂದ್ ಸಾರಿ ಹೇಳಿ. 5ನೇದು ಮಂದಸ್ಮಿತ ಶತಕ. ಮಂದಸ್ಮಿತ. ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ. ಮತ್ತೆ ನಾಳೆ ಭೇಟಿ ಆಗೋಣ. ನಾರಾಯಣಿಯ ವಿವರಣೆ ಅದು ತುಂಬಾನೇ ಅದ್ಭುತ ಆಗಿದೆ. ಮೂಕ ಪಂಚಶತಿಗಿಂತ ಒಂದೊಂದಕ್ಕಿಂತ ಒಂದೊಂದು ಅದ್ಭುತ ಅಂತೀವಲ್ಲ, ಅದೇ ರೀತಿ ನಾರಾಯಣಿಯಂ ಅಂತೂ ತುಂಬಾ ಅದ್ಭುತ ಆಗಿದೆ. ಮೇಡಮ್ ನಿನ್ನೆ ನೋಡಿದ್ರೆ ಮುಖ ಪಂಚಶತಿ ಅದ್ಭುತ ಅಂದ್ರಿ, ಈಗ ನಾರಾಯಣಿಯಂ ಅದ್ಭುತ ಅಂತ ಇದ್ದೀರಿ ಅಂತ ಅನ್ಕೊಂಬೇಡಿ. ಬಟ್ ಅಂದ್ರೆ ಒಂದಕ್ಕಿಂತ ಒಂದೊಂದು ವಿಭಿನ್ನವಾಗಿರುತ್ತೆ. ತುಂಬಾ ರೋಮಾಂಚನವಾಗಿ ಅದ್ಭುತ ಗ್ರಂಥಗಳೇ ಅಂತ ಹೇಳ್ಬೋದು. ಓಕೆ, ಹೇಳಕ್ ಮುಂಚೆನೆ ನೀವ್ ಹೇಳೋ ಮಾತಿಗೆನೆ ಮೈ ರೋಮಾಂಚನ ಆಗ್ತಾ ಇದೆ ಮ್ಯಾಮ್. ನನ್ಗಂತೂ ತುಂಬಾನೇ ಇಷ್ಟ. ನಾನು ಈಗ ಬೆಳಗ್ಗೆಯಿಂದ ವೇಟ್ ಮಾಡ್ತಿದ್ದೆ, ಏನು ಕೆಲಸ ಇರ್ಲಿಲ್ಲ ನನಗೆ ಬೆಳಗ್ಗೆಯಿಂದ. ಯಾಕೋ ಇವತ್ತು ಯಾವಾಗ ಇದನ್ನ ನಿಮ್ಗೆಲ್ಲ ಹೇಳ್ತೀನೋ ಅಂತ ಅದಕ್ಕೆ 5 ನಿಮಿಷ ಬೇಗ ಜಾಯಿನ್ ಮ್ಯಾಮ್ ಒಂದ್ ಮೆಸೇಜ್ ಹಾಕ್ಬೋದು ಮ್ಯಾಮ್, ನೀವು ಇನ್ನೂ ಒಂದ್ ಸ್ವಲ್ಪ ಹೊತ್ತು ತಗೋತೀವಿ ಬೇಗ ಜಾಯಿನ್ ಆಗಿ ಅಂತ ಒಂದ್ ಮೆಸೇಜ್ ಹಾಕ್ಬೋದು ಮ್ಯಾಮ್. ಆದವ್ರೆಲ್ಲ ಜಾಯಿನ್ ಆಗ್ತೀವಿ. ಇಲ್ಲ ಹಾಗಂತ ಅಲ್ಲ, ಎಲ್ಲರಿಗೂ ಕೂಡ ಕೆಲಸ ಇರುತ್ತೆ. 4 ಗಂಟೆಗೆ ಅಂತ ಅವ್ರು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದ್ರಿಂದ ಒಬ್ಬರು ಮಿಸ್ ಆದ್ರೂ ಅವ್ರಿಗೆ ಲಾಸ್ ಆಗುತ್ತೆ. ಅದರಿಂದ ಬೇಡ, 4 ಗಂಟೆಯಿಂದ 4:30ವರೆಗೂ ಸಾಕು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಧನ್ಯವಾದಗಳು. ನಾನು ಮೀಟ್ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ ಮ್ಯಾಮ್.